ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾಳೆ ಸಿದ್ದರಾಮಯ್ಯ ಅವರು ತಮ್ಮ 16ನೇ ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯದ ಜನರ ನಿರೀಕ್ಷೆಗಳು ಬಹಳಷ್ಟಿವೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನ ನಿಗದಿ ಮಾಡುತ್ತಿದ್ರು ಕೂಡ ಬೇರೆ ಬೇರೆ ಇಲಾಖೆಗಳಿಗೆ, ಬೇರೆ ಬೇರೆ ವಲಯಗಳಿಗೆ ಯಾವ ರೀತಿಯಾಗಿ ಇರುವಂತಹ ಒಂದು ಏನು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ಯಾವ ರೀತಿಯಾಗಿ ಅನುದಾನ ಕೊಡ್ತಾರೆ ಎಂಬಂತಹ ನಿರೀಕ್ಷೆಗಳು, ಕುತೂಹಲಗಳು ರಾಜ್ಯದ ತುಂಬೆಲ್ಲ ಜನರಿಗೆ ಇವೆ. ಹೀಗಾಗಿ ಇದೇ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ರಾಜ್ಯ ಬಿಜೆಪಿ ವಕ್ತಾರರಾಗಿರುವಂತಹ ವಿಜಯ ಪ್ರಸಾದ್ ಅವರು ಬಂದಿದ್ದಾರೆ. ಅದರ ಜೊತೆಗೆ ಕೆಪಿಸಿಸಿ ವಕ್ತಾರರಾಗಿರುವಂತಹ ಡಿ ಬಸವರಾಜ್ ಅವರು ಬಂದಿದ್ದಾರೆ. ಈ ಇಬ್ಬರು ನಾಯಕರು ಕೂಡ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಈಗ ಅಧಿಕಾರದಲ್ಲಿರೋದಕ್ಕಿಂತಲೂ ಮೊದಲು ಏನು ಬಿಜೆಪಿಯಿಂದ ನಿರೀಕ್ಷೆಗಳು ಏನಿದಾವೆ ಅಂದ್ರೆ, ಈಗ ನಿಮ್ಮ ನಿರೀಕ್ಷೆಗಳ ಕುರಿತಂತೆ ಸರ್ಕಾರವನ್ನ ಕೇಳೋಣ. ಬಿಜೆಪಿಯಿಂದ ಏನೇನು ನಿರೀಕ್ಷೆಗಳಿದ್ದಾವೆ ವಿಜಯ ಪ್ರಸಾದ್ ಸರ್? ನಮಸ್ಕಾರ ಅನಿಲ್. ನೋಡಿ, ನಿಮ್ಗೆಲ್ಲ ಗೊತ್ತಿರೋ ರೀತಿ ಸರ್ಕಾರ ಆವಾಗಲೇ ವೀಲ್ ಚೇರ್ ಅಲ್ಲಿ ಇದೆ. ಆ ವೀಲ್ ಚೇರ್ ಇಂದ ICU ಹೋಗ್ಬಾರ್ದು. ಅದು ಮೊದಲ ನಿರೀಕ್ಷೆ. ಆಯ್ತಾ? ಇದು ಮೊದಲ ನಿರೀಕ್ಷೆ. ಅದ್ರ ಜೊತೆಗೇನೆ ನಾವ್ ಏನ್ ಯೋಚನೆ ಮಾಡ್ಬೇಕಾಗತ್ತೆ ಅಂತಂದ್ರೆ, ಸರ್ಕಾರ ಸಿದ್ದರಾಮಯ್ಯನವರು 16ನೇ ಬಡ್ಜೆಟ್ ಮಾಡ್ತೇನೆ ಅಂತ ಎಲ್ಲಾ ಕಡೆನೂ ತಿರ್ಗಾ ಹೇಳ್ಕೊಂಡ್ ಬರ್ತಾ ಇದಾರೆ. ಯಾವುದೇ ತರದ ಸಾಲನ ಮಾಡಬಾರ್ದು. ಇದು ಎರಡನೇ ನಿರೀಕ್ಷೆ. ಮೂರನೇ ನಿರೀಕ್ಷೆ ಏನು ಅಂತಂದ್ರೆ, ಸರ್ಕಾರ ಖಂಡಿತವಾಗಿ ಅವರು ಗ್ಯಾರಂಟಿ ಕೊಡಬೇಕು. ನಾವು SC SP TSP ಹಣನ ದುರುಪಯೋಗ ಮಾಡಿಕೊಂಡು ಗ್ಯಾರಂಟಿಗೆ ಉಪಯೋಗಿಸಲ್ಲ ಅಂತ ಒಂದು ಭರವಸೆ ಕೊಡಬೇಕು. ಯಾಕೆಂದ್ರೆ ಆವಾಗ್ಲೇನೆ 40,000 ಕೋಟಿ SC SP ಹಣನ ದುರುಪಯೋಗ ಮಾಡ್ಕೊಂಡು ಗ್ಯಾರಂಟಿಗೆ ಕೊಟ್ಟದ ಕೂತಿದ್ದಾರೆ. ಅಟ್ಲೀಸ್ಟ್ ಇವಾಗ್ಲಾದ್ರು ಅವ್ರಿಗೊಂದು ಚಾನ್ಸ್ ಸಿಕ್ಕಿದೆ. ಒಂದು ಬಜೆಟ್ ಮಂಡನೆ ಟೈಮಲ್ಲಿ ನಾವು ಆ ಹಣನ ದುರುಪಯೋಗ ಮಾಡ್ದೇನೆ SC SP TSP ಹಣನ SC SP ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಯಾವ ತರ ಕೊಡ್ಬೇಕೋ ಅದನ್ನ ಮಾತ್ರ ಕೊಡೋಣ ಅನ್ನೋದನ್ನ ಒಂದು ನಿರೀಕ್ಷೆ ಇದೆ. ಅದನ್ನ ನಿರೀಕ್ಷೆ ಉಳಿಸ್ಕೋತಾರ ಇಲ್ವೋ ಅದನ್ನ ನೋಡೋಣ. ಆಮೇಲೆ ಸರ್ಕಾರ ಇನ್ನೊಂದು ಭರವಸೆ ಕೊಡಬೇಕು. ಏನು ಅಂತಂದ್ರೆ, ಗ್ಯಾರಂಟಿ ಅಂತ ಹೇಳಿದಾರಲ್ಲ, ಗ್ಯಾರಂಟಿನ ಅದಕ್ಕೆ ದುಡ್ಡನ್ನ ಒದಗಿಸೋಕೆ ಜನರಲ್ ಬಡ್ಜೆಟ್ ಇಂದಾನೇ ಅವ್ರು ಕೊಡಬೇಕು. ಬೇರೆ ಯಾವ್ದ್ರ ಮುಖಾಂತರ ಕೊಡಬಾರದು ಅನ್ನೋದು ಒಂದು ನಿರೀಕ್ಷೆ ಇದೆ. ಜೊತೆಗೇನೆ ಇನ್ನೊಂದು ಏನು ಅಂತಂದ್ರೆ, ನೋಡಿ, ಸಿದ್ದರಾಮಯ್ಯ ಅವರು ಬೇರೆ ಕಡೆಯಿಂದ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನ ಕೊಡಬಾರದು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರು. ಓಕೆ, ನೋಡಿ ಅನಿಲ್, ಒಂದೇ ಒಂದು ಡಿಸ್ಟರ್ಬೆನ್ಸ್ ಮತ್ತು ಅದು ನಂಗೆ ಇದಾಗೋಯ್ತು. ಆಯ್ತಾ? ಒಂದ್ ನಿಮಿಷ ಬಸವರಾಜ್ ಅವ್ರೆ. ಇನ್ನೊಂದೇನು ಅಂತಂದ್ರೆ, ಸಿದ್ದರಾಮಯ್ಯನವರು 16ನೇ ಬಡ್ಜೆಟ್ ಮಾಡ್ತಾ ಇದಾರೆ. ಇವ್ರದ್ದು ಯಾವ ತರ ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ನಾವು ಪ್ರಶಂಸೆ ಮಾಡ್ಲೇಬೇಕು. ಸಿದ್ದರಾಮಯ್ಯ ಅವ್ರಿಗೆ 16ನೇ ಬಡ್ಜೆಟ್ ಕೊಟ್ಟಿದ್ದಾರೆ. ಈ 16ನೇ ಬಡ್ಜೆಟ್ ಅಲ್ಲಿ ಅವರು 15 ನಾಳೆ ಕೊಡಕ್ ಹೋಗ್ತಾ ಇದಾರೆ. ಇವಾಗ 15 ಬಡ್ಜೆಟ್ ಕೊಟ್ಟಿದಾರಲ್ಲ, ಈ 15 ಬಡ್ಜೆಟ್ ಕೊಟ್ಟಿರ್ಬೇಕಾದ್ರೆ ಇವ್ರು ಎಷ್ಟು ಸಾಲ ಮಾಡಿ ಹೋಗಿದ್ದಾರೆ ಅಂತ ನೋಡ್ಬೇಕಲ್ಲ. ಇವ್ರು ಸಾಲ ಮಾಡಿರೋದು ಎಷ್ಟು ಗೊತ್ತಾ ಮಾಡಿರೋದು? 3,71,350 ಕೋಟಿ ಸಾಲ ಮಾಡಿ ಇಟ್ಟು ಹೋಗಿದ್ದಾರೆ. ಯಾರಿಗೆ? ಕರ್ನಾಟಕದ ಜನತೆಗೆ. ಅದು ಒಂದು ವಿಪರ್ಯಾಸ ಅಂತಂದ್ರೆ, ಇವ್ರು ಈ 15 ಬಡ್ಜೆಟ್ ಅಲ್ಲಿ ಸಾಲ ಮಾಡಿಟ್ಟಿದಾರಲ್ಲ, 3,71,000 ಕೋಟಿ ಸಾಲ ಮಾಡಿಟ್ಟಿದಾರಲ್ಲ. ದಟ್ ಈಸ್ ಈಕ್ವಲ್ ಟು ಹೋದ ವರ್ಷದ ಬಡ್ಜೆಟ್ ನ ಗಾತ್ರ. ಹೋದ ವರ್ಷದ ಬಡ್ಜೆಟ್ ನ ಗಾತ್ರ ಎಷ್ಟು? 3,71,383. ಆಯ್ತಾ? ಇದು ಹೋದ ವರ್ಷದ ಬಡ್ಜೆಟ್ ನ ಗಾತ್ರ. ಈ ಹೋದ ವರ್ಷದವರೆಗೂ ಇವ್ರು ಮಾಡಿದ ಸಾಲ ಎಷ್ಟು? ಸಿದ್ದರಾಮಯ್ಯನವರ ಕೊಡುಗೆ 15 ಕೊಡುಗೆ ಕೊಟ್ಟಿದಾರಲ್ಲ ಕರ್ನಾಟಕಕ್ಕೆ. ಅದೆಷ್ಟು ಕೊಡುಗೆ? 3,75,358 ಕೋಟಿ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವರು ಎಚ್ಚೆತ್ಕೋಬೇಕು. ಆಯ್ತಾ? ICU ಇಂದ ಹೊರಗೆ ಬರಬೇಕು. ICU ಇಂದ ಹೊರಗೆ ಬಂದು ಅಟ್ಲೀಸ್ಟ್ ನಾವು ಈ ಸರಿ ಆದ್ರೂ ಕರ್ನಾಟಕ ಜನತೆಗೆ ಸಾಲ ಸೋಲ ಮಾಡ್ದೇನೆ ಇರೋದಷ್ಟರಲ್ಲೇ ವ್ಯವಹಾರ ಮಾಡ್ಕೊಂಡು ಜನಗಳಿಗೆ ಆದಷ್ಟು ಕಷ್ಟ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಈ 2 ವರ್ಷದಲ್ಲಿ ಸರ್ಕಾರದ ಯಾವುದೇ ನಿರೀಕ್ಷೆಗಳು ಇಟ್ಕೊಳ್ದೇನೆ ಏನ್ ಮಾಡಿದ್ದಾರೆ? ಬೆಲೆ ಏರಿಕೆ ಮಾಡಿದ್ದಾರೆ,
ಎಲ್ಲಾ Okay. ಭಾಗ್ಯ ಕೊಟ್ಟಿದ್ದಾರೆ. ಇದ್ರದ್ದು ಆತ್ಮಹತ್ಯೆ ಭಾಗ್ಯ ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿನ ಭಾಗ್ಯ ಕೊಟ್ಟಿದ್ದಾರೆ. ಅಭಿವೃದ್ಧಿ ಇಲ್ದೇನೆ ಶೂನ್ಯ ಅಭಿವೃದ್ಧಿ ಭಾಗ್ಯ ಕೊಟ್ಟಿದ್ದಾರೆ ಈ ಸರ್ಕಾರ. ಇಷ್ಟೊಂದೆಲ್ಲ ಇರ್ಬೇಕಾದ್ರೆ ನೀವ್ ಹೇಳಿ ಅನಿಲ್ ಅವ್ರೆ, Yes, ಯಾವ yes, yes. ಮುಖ ಇಟ್ಕೊಂಡು ನಾವು ಆಯ್ತು. ಈಗ ಅವ್ರು ಹೇಳ್ತಾರೆ, ಬಸವರಾಜ್ ಸರ್ ಹೇಳ್ತಾರೆ, ಬಸವರಾಜ್ ಸರ್ ಹೇಳ್ತಾರೆ ಈಗ. ಕೇಳ್ಬೇಕಾಗತ್ತೆ, ಇಲ್ಲ, ಇಲ್ಲ, ಬಸವರಾಜ್ ಸರ್ ಹೇಳ್ತಾರೆ ಸರ್. ಬಸವರಾಜ್ ಸರ್ ಹೇಳ್ತಾರೆ ಈಗ. ಕರ್ನಾಟಕ ಹೇಳ್ತಾರೆ ಅವ್ರು ಹೇಳ್ತಾರೆ. ಬಸವರಾಜ್ ಸರ್ ಏನಂತ ಈಗ ಸಿದ್ದರಾಮಯ್ಯ ಅವರು 14ನೇ ಬಜೆಟ್ ಮಂಡನೆ ಮಾಡ್ತಾರೆ, ದಾಖಲೆ ಬಜೆಟ್ ಮಂಡನೆ ಮಾಡ್ತಿರುವಂತದ್ದು. ಮತ್ತು ಈಗ ಈ ವರ್ಷ ಸುಮಾರು 4.1 ಲಕ್ಷ ಕೋಟಿಯಷ್ಟು ಬಜೆಟ್ ಗಾತ್ರ ಇರ್ತದೆ ಅಂತ ಒಂದು ಮಾಹಿತಿ ಇರುವಂತದ್ದು. ಜೊತೆಗೆ ಅವರು ಒಂದು ದಾಖಲೆಯನ್ನ ಕೂಡ ಹೊಂದಿದ್ದಾರೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು ವಜುಭಾಯಿ ವಾಲಾ ಅವರು, ಗುಜರಾತ್ನ ಆರ್ಥಿಕ ಸಚಿವರಾಗಿ ಅವರು 18 ಬಜೆಟ್ ಗಳನ್ನ ಮಂಡನೆ ಮಾಡಿದ್ದಾರೆ. ಈ ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಹೀಗಾಗಿ ಈಗ ಏನ್ ಕೇಳಿದ್ರಲ್ಲ ಪ್ರಶ್ನೆಗಳು ಅಂದ್ರೆ ICU ಅಂತ ಹೇಳಿರುವಂತದ್ದು ಸರ್ಕಾರದ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು. ಗ್ಯಾರಂಟಿ ಯೋಜನೆಗಳಿಗೆ ನೀವು ಹಣವನ್ನ ಕೊಟ್ಟಿರೋದ್ರಿಂದ ಹಾಗಿದೆಯಾ ಸರ್ಕಾರದ ಪರಿಸ್ಥಿತಿ? ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ದಾಖಲೆಯ 16ನೇ ಬಜೆಟ್ ಅನ್ನ ನಾಳೆ ಮಂಡಿಸ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ಇದೊಂದು ಬಿಡಿ ಸ್ವಾಮಿ, ನೀವು ಯಾಕೆ ಅಭಿವೃದ್ಧಿ ಕೇಳ್ಬೇಕು, ತಾಳ್ಮೆಯಿಂದ ಕೇಳಕ್ ನನ್ ಮಾತು ಪೂರ್ಣ ಆಗೋವರೆಗೂ. ನಾನೇನು ಮಾತಾಡ್ಬೇಕಾದ್ರೆ ಮಾತನಾಡಿಲ್ಲ. ನೀವು ಅವ್ರು ಕೇಳಿದ್ರಲ್ಲ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಇವತ್ತು ಕರ್ನಾಟಕದ ಮಟ್ಟಿಗೆ ನಾಳೆ ಒಂದು ಐತಿಹಾಸಿಕ ದಿನ. ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ 16ನೇ ಬಜೆಟ್ ಅನ್ನ ನಾಳೆ ಮಂಡಿಸ್ತಿದ್ದಾರೆ. ಇದು ಕರ್ನಾಟಕಕ್ಕೆ ಗ್ಯಾರಂಟಿಗೂ ಸೈ, ಅಭಿವೃದ್ಧಿಗೂ ಸೈ ಅಂತಕ್ಕಂತ ಒಂದು ಬಜೆಟ್ ಆಗಿರುತ್ತೆ ನಾಳೆ. ಪ್ರಾಯಶಃ ಈ ಬಜೆಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ 2022ರಲ್ಲಿ ಟೀಕೆ ಮಾಡಿದ್ರು. ಅದೇ ಮೋದಿ ಅವರು ಇವತ್ತು ದೆಹಲಿಯಲ್ಲಿ 2,500 ಹೆಣ್ಮಕ್ಳು ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಒಂದು ಕಡೆ ಟೀಕೆ ಮಾಡೋದು, ಒಂದು ಕಡೆ ಸಿದ್ದರಾಮಯ್ಯನ ಫಾಲೋವರ್ ಆಗಿದ್ದಾರೆ ಮೋದಿ ಅವರು. ಇವತ್ತು ಮೋದಿ ಅವರು ಸಿದ್ದರಾಮಯ್ಯನವರ ಗ್ಯಾರಂಟಿಗಳನ್ನ ಕದ್ದು ಅಲ್ಲಿ ಇವತ್ತು ದೆಹಲಿಯಲ್ಲಿ ಕುರ್ಚಿ ಹಿಡಿದಿದ್ದಾರೆ. ಅವರು ಗ್ಯಾರಂಟಿ ಟೀಕೆ ಮಾಡೋರು ಇವತ್ತು ಯಾಕೆ ಮಾಡಿದ್ರು? ಗ್ಯಾರಂಟಿ ಟೀಕೆ ಮಾಡ್ತಕ್ಕಂಥ ಒಬ್ಬ ಲಕ್ಷಣ ಅಲ್ಲ. ಇದು ಒಂದು ಸಂವಾದ ಚರ್ಚೆಯ ಒಂದು ಲಕ್ಷಣವಲ್ಲ. ಮಧ್ಯೆ ಮಾತನಾಡ್ಲೇ ಕೂಡುದು, ಅವ್ರು ಬಾಯಿ ಮುಚ್ಕೊಂಡು ಕುಳ್ಕೋಬೇಕು. ನಾನೀಗ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮೋದಿ ಅವರು ಸಿದ್ದರಾಮಯ್ಯನವ್ರ ಫಾಲೋವರ್. ಯಾವ ವಿಚಾರದಾಗ ಅಂದ್ರೆ ಈ ಗ್ಯಾರಂಟಿ ವಿಚಾರದಾಗೆ ನಮ್ಮ ಸರಕನ್ನ ಕದ್ದು ದೆಹಲಿಯಲ್ಲಿ ಅವ್ರು ಪ್ರಚಾರ ಮಾಡಿ ಪ್ರತಿ ಮಹಿಳೆಗೆ 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಕುರ್ಚಿ ಹಿಡಿದಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ ಸಾಲ ಮಾಡಬಾರ್ದಂತ. ಪ್ರಾಯಶಃ ನಮ್ಮ ದೇಶದ ಇತಿಹಾಸದಲ್ಲಿ ಸರ್ಕಾರ 75 ಸ್ವಾತಂತ್ರ್ಯೋತ್ಸವಗಳನ್ನ ಕಂಡಿದೆ. 65 ವರ್ಷ ಏನು ಯಾರು ಸಾಲ ಮಾಡದಷ್ಟು ಮೋದಿ ಆಡಳಿತದಲ್ಲಿ ಕಳೆದ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ಕಳೆದ 12 ವರ್ಷದಲ್ಲಿ ಪ್ರಾಯಶಃ 65 ವರ್ಷ ಯಾರು ಮಾಡ್ಲಾರ್ದಷ್ಟು ಮೋದಿ ಅವರು ಸಾಲ ಮಾಡಿದ್ದಾರೆ. ಅವ್ರು ಅದನ್ನ ತೆಗೆದು ದಾಖಲೆ ನೋಡಕ್ ಹೇಳಿ. ಇವತ್ತು ಮೋದಿ ಅವರು ಎಷ್ಟು ಸಾಲ ಮಾಡಿದಾರೆ ಅಂದ್ರೆ, ಮೋದಿ ಅವರು ಇಡೀ ವಿಶ್ವದಲ್ಲೇ ಇವತ್ತು ಹೆಚ್ಚಿನ ಸಾಲ ಮಾಡಿರ್ತಕ್ಕಂಥದ್ದು ಯಾರು ಒಬ್ಬ ಪ್ರಧಾನಮಂತ್ರಿಗಳಿದ್ರೆ ಅದು ನರೇಂದ್ರ ಮೋದಿ ಅವರು. ನಾವು ಆರ್ಥಿಕ ಸ್ಥಿತಿನ ಒಳಗಡೆ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಫೈನಾನ್ಸ್ ಕಮಿಷನ್ಗಳು ಇರ್ಬೋದು, ಯಾವ ಒಂದು ಲಿಮಿಟ್ ಮಾಡಿರ್ತಾರೆ ಸಾಲ ಮಾಡ್ಲಿಕ್ಕೆ. ಇವತ್ತು ಒಂದು ನಮ್ಮ ಸರ್ಕಾರಕ್ಕೆ ಒಂದು ಮಿತಿ ಇರುತ್ತೆ. ಆ ಇತಿಮಿತಿ ಒಳಗಡೆನೆ ನಾವು ಸಾಲ ಮಾಡಿದೀವಿ, ಅಭಿವೃದ್ಧಿಗಾಗಿ ಸಾಲ ಮಾಡಿದೀವಿ. ಇವ್ರ ಹಂಗೆ ಕೊರೋನಾದಲ್ಲಿ ಕೋವಿಡ್ ಪೇಷಂಟ್ಗಳು ಜನರ ಸಾವಿನ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಹೋಗ್ಲಿಲ್ಲ. ಇವತ್ತು ಪುನಃ ವರದಿ ಬರ್ತಾ ಇದೆ, ನಾಗಮೋಹನ್ ದಾಸ್ ವರದಿ ಬರ್ತಾ ಇದೆ. ಇವ್ರು 40% ಭ್ರಷ್ಟಾಚಾರ ಮಾಡಿದ್ದು ಬಂದಿದೆ, ಅದು ತನಿಖೆ ನಡೀತಾ ಇದೆ. ಆ ನಂತರ ಇವತ್ತು ಏನು ಕೋವಿಡ್ ಕಾಲದಲ್ಲಿ ಇವತ್ತು ನಡೆದಂತ 2,000 ಕೋಟಿ ಹಗರಣ ಏನಿದೆ ಅದು ಸಹ ವರದಿ ಫೈನಲ್ ಸ್ಟೇಜ್ ಅಲ್ಲಿದೆ. ಇವತ್ತು ಭ್ರಷ್ಟಾಚಾರ ಮಾಡಿದ್ದೆ ಬಿಜೆಪಿ ಸಾಧನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ವರ್ಷಕ್ಕೆ ಒಂದು 60,000 ಕೋಟಿ ಜನರಿಗೆ ಇವತ್ತು ಫ್ರೀ ಬಸ್ ಇರ್ಬೋದು, ಫ್ರೀ ಕರೆಂಟ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ಯೋಜನೆಗಳು ಇವತ್ತು ನಾವು ಒಬ್ಬರೇ ತಗೊಳ್ತಾ ಇದ್ದೀವಿ. ಇವತ್ತೇನ್ ಬಿಜೆಪಿ ವಕ್ತಾರರು ಬಂದಿದ್ದಾರೆ, ಆ ಬಿಜೆಪಿ ಜನನು ಅರ್ಧ ಇದ್ದಾರೆ, ಅವ್ರು ತಗೊಂಡ್ ತಿಂತಾ ಇದಾರೆ, ಆದ್ರೆ ಟೀಕೆನೂ ಮಾಡ್ತಾ ಇದಾರೆ.
ಇದು ಯಾವ ಧರ್ಮ? ಇವತ್ತು ರಾಜ್ಯದ ಫಲಾನುಭವಿಗಳ ಪೈಕಿ 100 ಫಲಾನುಭವಿಗಳಿದ್ರೆ ಅದ್ರಲ್ಲಿ 50 ಜನ ಬಿಜೆಪಿ ಅವರು ಇರ್ತಾರೆ. ಅವರು ಫ್ರೀ ಬಸ್ ಅಲ್ಲೂ ತಿರುಗ್ತಾರೆ, ಅಕ್ಕಿನೂ ತಗೊಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ದುಡ್ಡು ತಗೊಳ್ತಾರೆ, ಕರೆಂಟು ಫ್ರೀ ತಗೊಳ್ತಾರೆ, ಇದ್ರಾಗ ಟೀಕೆನೂ ಮಾಡ್ತಾರೆ. ಅವರು ದ್ವಂದ್ವ ನೀತಿ ಅನುಭವಿಸ್ತಾ ಇದಾರೆ ಬಿಜೆಪಿ ಅವರು ಇವತ್ತು. ಯಾಕಂದ್ರೆ ತಮಗೆ ಗೊತ್ತಿದೆ, ನಮ್ಮ ಫೆಡರಲ್ ಟಿವಿ ಮುಖ್ಯಸ್ಥರಿಗೆ ಇವತ್ತು ಫಲಾನುಭವಿಗಳ ಪೈಕಿಯಲ್ಲಿ ಎಲ್ಲ ಮಿಕ್ಸ್ ಇರ್ತಾರೆ. ಯಾರನ್ನೇ ಇವ್ರು ಕಾಂಗ್ರೆಸ್ ಬಿಜೆಪಿ ಆ ಜಾತಿ ಈ ಜಾತಿ ಅಂತ ನೋಡಲ್ಲ. ಎಲ್ಲರೂ ಫಲಾನುಭವಿಗಳಿದ್ದಾರೆ. ಎಲ್ಲರೂ ಕಳೆದ 1.5 ವರ್ಷದ ಸರ್ಕಾರ ಬಂದಾಗ್ಲಿಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಒಂದು ಕೆಲವೊಂದು ಸರಿ ಮಾಡ್ಬೇಕಲ್ವಾ ಸರ್ ಅದ್ರಾಗೆ? ಈಗ ಈ ಕರೆಂಟ್ ಅನ್ನ ಕೊಡ್ತಿರುವಂತದ್ದು, ಈಗ IT ರಿಟರ್ನ್ಸ್ ಮಾಡೋರಿಗೆ ಮತ್ತೆ GST ತುಂಬೋರಿಗೆ ಕೂಡ ಕರೆಂಟ್ ಅನ್ನ ಫ್ರೀ ಆಗಿ ಕೊಡ್ತಾರೆ ಅಂದ್ರೆ ಒಂದಿಷ್ಟು ಹಂತದವರಿಗೆ. ಅದನ್ನ ಮೊನ್ನೆ ನಮ್ಮ ಗ್ಯಾರಂಟಿ ಸಮಿತಿ ಚೇರ್ಮನ್ ಹೇಳಿದ್ರೆ, ಮತ್ತೆ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಯಾರು ಫೈನಾನ್ಸಿಯಲಿ ಸುಸ್ಥಿತಿಯಲ್ಲಿದ್ದಾರೆ ನೀವಾಗೆ ಬಿಟ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಮತ್ತೆ ಪವರ್ ಮಿನಿಸ್ಟರ್ ಜಾರ್ಜ್ ಅವ್ರು ಹೇಳಿದ್ದಾರೆ, ನೀವು ಯಾರು ಬಿಲ್ ಕಟ್ಟಕ್ ಸಾಧ್ಯನ ಅವ್ರು ಕಟ್ಟಿ ಅಂತ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಇವತ್ತು ಇವ್ರೇನಾದ್ರು ಬಿಜೆಪಿ ಅವರು ಗ್ಯಾರಂಟಿಗಳಿಗೆ ವಿರೋಧ ಇದ್ರೆ, ನಿಜವಾಗ್ಲೂ ಅವ್ರಿಗೆ ತಾಕತ್ತು ದಮ್ಮಿದ್ರೆ ನಾವು ವಿರೋಧ ಇದೀವಿ ಅಂತ ಹೇಳಿ. ಒಂದ್ ಕಡೆಗೆ ಚೂಟವ್ರು ಅವ್ರೆ ಸರಿಯಾಗಿ ಹಣ ಬರ್ಲಿಲ್ಲ ಅಂತಾರೆ, ಇನ್ನೊಂದ್ ಕಡೆ ಹಣ ಇದು ಮಾಡ್ಲಿಲ್ಲ ಅಂತಂದು ಹೇಳ್ತಾರೆ. ಆದ್ರೆ ಇವತ್ತು ಇಷ್ಟು ದೊಡ್ಡ ಯೋಜನೆ ಇಡೀ ದೇಶದಲ್ಲಿ ಯಾರು ಕಾರ್ಯಗತ ಮಾಡ್ಲಿಲ್ಲ. ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಈ ಯೋಜನೆಯನ್ನ ಕಾರ್ಯಗತ ಮಾಡಿದೆ. ಇದಕ್ಕೋಸ್ಕರ 60,000 ಕೋಟಿ ಕೊಡ್ಬೇಕಾದ್ರೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ. ಒಂದೇ ಸಾರಿ ಇಂತ ಒಂದು ಮಹತ್ತರ ಐತಿಹಾಸಿಕ ಯೋಜನೆ ಜಾರಿ ಮಾಡ್ಬೇಕಪ್ಪ ಅಂದ್ರೆ ಫೈನಾನ್ಸಿಯಲ್ ಡಿಸಿಪ್ಲಿನ್ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಬೇರೆ ಯೋಜನೆಗಳಿಗೆ ನಿರ್ಲಕ್ಷ್ಯಕ್ಕೊಳಗಾಗ್ತಾವ ಅಂತೇಳಿ ಬೇರೆ ಯೋಜನೆಗಳು ಯಾವ ಸರ್ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳು, ಒಂದು ಜನಪ್ರಿಯ ಯೋಜನೆಗಳು ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯನ ಇಲಾಖೆ ನಡೀತಾ ಇದೆ, ಅವ್ರು ಏನ್ ಎಲ್ಲ ಇಲಾಖೆಗಳನ್ನು ನಡೀತಾ ಹೇಳಿ, ಇದೆ. ಅದೆಲ್ಲ ಅಭಿವೃದ್ಧಿ ನಿಂತಿಲ್ಲ. ಇವತ್ತು ಅಭಿವೃದ್ಧಿ ಕಾರ್ಯಗಳು ನಿಂತಿದ್ರೆ ಇವತ್ತು ಅಭಿವೃದ್ಧಿಗಳು ನಡೀತಾ ಇದಾವೆ. ಅಲ್ಲ, ಇನ್ನು ಕಾಂಗ್ರೆಸ್ ಕೈ ಹೊತ್ಕೊಂಡೆ ಕೂರ್ಬೇಕಾಗುತ್ತೆ ಬಿಜೆಪಿ ಅವ್ರು. ನಾನು ಹೇಳ್ತೀನಿ, ಹೌದು, ನೀವು ಬಜೆಟ್ ಕೊಡೋದ್ರಿಂದ ನಾವು ಬಜೆಟ್ ನೋಡಿ ದಾಖಲೆ ಬಜೆಟ್ ಮಂಡಿಸ್ತೀವಿ. ಅದ್ರಲ್ಲಿ ಅಭಿವೃದ್ಧಿ ಪರ ಬಜೆಟ್ ಇರ್ತತಿ, ಬಡವರ ಪರ ಬಜೆಟ್ ಇರ್ತತಿ, ರೈತರ ಪರ ಬಜೆಟ್ ಇರ್ತತಿ. ನಾಳೆ ಮಂಡಿಸ್ತಕ್ಕಂತ ಬಜೆಟ್ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಅಭಿವೃದ್ಧಿ ಇರುತ್ತೆ, ಮಹಿಳೆಯರ ಪರವಾಗಿರುತ್ತೆ, ರೈತರ ಪರವಾಗಿರುತ್ತೆ. ಮೋದಿ ಅವ್ರ ಬಜೆಟ್ ಅಂದ್ರೆ ಕೇವಲ 2 ವ್ಯಕ್ತಿಗಳಿಗೆ ಅನುಕೂಲ ಮಾಡೋ ಬಜೆಟ್ ಆಗಿರ್ತತಿ. ಅದು ಆದಾನಿ ನಮ್ಮ ರಾಜ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ರಾಜ್ಯವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತ ಕರ್ನಾಟಕ ಇವತ್ತು ದೇಶದಲ್ಲೇ ಅತ್ಯಂತ 2ನೇ ಒಂದು ಫೈನಾನ್ಸಿಯಲ್ ಇದ್ರಲ್ಲಿ ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕನೇ ಹೈಯೆಸ್ಟ್ ಬಜೆಟ್ ಅನ್ನು ಕೊಡ್ತಕ್ಕಂತ ಒಂದು ರಾಜ್ಯ. ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ನೀಡ್ತಾರ ನಿರೀಕ್ಷೆ ಮಾಡ್ತೇನೆ. ದಾಖಲೆ ಬಜೆಟ್ ಜೊತೆಗೆ ದಾಖಲೆ ಅಭಿವೃದ್ಧಿಗಳು, ದಾಖಲೆ ಗ್ಯಾರಂಟಿಗಳನ್ನ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ದೇಶದಲ್ಲಿ ನಂಬರ್ 1 ಸರ್ಕಾರ ಇವತ್ತು ದೇಶದಲ್ಲಿ, ಯಾಕೆ ವಿಶ್ವದಲ್ಲಿ 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ಮಾತ್ರ ಪ್ರಪಂಚದಲ್ಲಿ. ಆ 5 ಗ್ಯಾರಂಟಿಗಳು ನಮ್ಮ 5 ವರ್ಷ ಅಧಿಕಾರ ಇರೋವರೆಗೂ ಪೂರ್ಣವಾಗಿರ್ತವೆ. ಆ ನಂತರ ಚುನಾವಣೆ 28ರಲ್ಲಿ ಆದ್ಮೇಲೆ ಮತ್ತೆ ನಾವೇ ಬರ್ತೀವಿ. ಮತ್ತೆ ಒಳ್ಳೆ ಬಜೆಟ್ ಅನ್ನ ಕೊಡ್ತಾರೆ. ಆಯ್ತು ಸರ್. ವಿಜಯ್ ಪ್ರಸಾದ್ ಸರ್, ಏನ್ ಹೇಳಿದ್ರು ಅವರು, ನೀವು ಗ್ಯಾರಂಟಿ ಯೋಜನೆಗಳನ್ನ ದೆಹಲಿಯಲ್ಲಿ ಕದ್ದಿದ್ದೀರಿ ಅಂತ ಹೇಳಿದ್ರು. ಜೊತೆ ಕಾಂಗ್ರೆಸ್ನವರು ಕೂಡ ಆಮ್ ಆದ್ಮಿ ಅರವಿಂದ್ ಕೇಜ್ರಿವಾಲ್ ಅವರ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ತಾವು ಇಲ್ಲಿ ತಂದಿದ್ದು ರಾಜ್ಯದಲ್ಲಿ. ಹೀಗೆ ಎಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಹೋದ್ರೆ ಕೇಂದ್ರದಲ್ಲಿ ನೀವು, ರಾಜ್ಯದಲ್ಲಿ ಇವರು, ಜೊತೆಗೆ ಕೇಂದ್ರದಲ್ಲಿ ಕೂಡ ಸಾಲ ಆಗಿದೆ, ರಾಜ್ಯದಲ್ಲಿ ಕೂಡ ಸಾಲ ಆಗಿದೆ. ಈ ಜನರ ಪರಿಸ್ಥಿತಿ ಏನು ಅಂತೇಳಿ ವಿಜಯ್ ಪ್ರಸಾದ್ ಸರ್. ನೋಡಿ ನೀವು ಸಾಲ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ನೋಡ್ಬೇಕಾಗತ್ತೆ. ಓಕೆನಾ? ಕಾಂಗ್ರೆಸ್ ಮಾಡ್ತಾ ಇರೋ ಸಾಲಕ್ಕೂ ಬಿಜೆಪಿ ಮಾಡ್ತಾ ಇರೋ ಸಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಮಾಡ್ತಾ ಇರೋ ಸಾಲ ಯಾವ್ದಕ್ಕೆ ಮಾಡ್ತಾ ಇದೀವಿ? ಏರ್ಪೋರ್ಟ್ ಅನ್ನು ಜಾಸ್ತಿ ಮಾಡ್ತಾ ಇದ್ವಿ. ಇವ್ರ ಕಾಂಗ್ರೆಸ್ ಕಾಲದಲ್ಲಿ ಇದ್ದಿದ್ದೇ ಈ 7 ಏರ್ಪೋರ್ಟ್. ನಾವು ಬಂದಾದ್ಮೇಲೆ ಇವ್ರ ಕಾಲದಲ್ಲಿ 74 ಏರ್ಪೋರ್ಟ್ ಇತ್ತು. ನಾವು ಬಂದಾದ್ಮೇಲೆ 160 ಏರ್ಪೋರ್ಟ್ ಮಾಡಿದೀವಿ. ನಾವು ಸಾಲ ಯಾಕೆ ತಗೋತಾ ಇದೀವಿ ಅಂತ ಗೊತ್ತಾಯ್ತಾ? ಅದಾದ್ಮೇಲೆ ಸೀಪೋರ್ಟ್ ಇವ್ರು ಇದ್ದಾಗ ಕೇವಲ 150 ಇತ್ತು. ನಾವು ಬಂದಾದ್ಮೇಲೆ 224 ಸೀಪೋರ್ಟ್ ಮಾಡಿದ್ವಿ. ನಾವು ಸಾಲ ಯಾಕೆ ಮಾಡ್ತಾ ಇದೀವಿ ಅಂತ ಗೊತ್ತಾಯ್ತಲ್ಲ. ನಂಬರ್ ಆಫ್ ಮೆಡಿಕಲ್ ಕಾಲೇಜ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಎಷ್ಟು ಮೆಡಿಕಲ್ ಕಾಲೇಜ್ ಇತ್ತು? 387 ಮೆಡಿಕಲ್ ಕಾಲೇಜ್ ಇತ್ತು. ನಾವು ಬಂದಾದ್ಮೇಲೆ ಎಷ್ಟು ಮಾಡಿದ್ವಿ? 596 ಮೆಡಿಕಲ್ ಕಾಲೇಜ್ ಮಾಡಿದ್ವಿ.
ನಾವು ಯಾಕೆ ಸಾಲ ತಗೋತಾ ಇದೀವಿ ಅಂತ ಗೊತ್ತಾಯ್ತಾ ಕಾಂಗ್ರೆಸ್ ವಕ್ತಾರ್ರೆ? ಅದೊಂದು. ಆಮೇಲೆ ಜಲ್ ಜೀವನ್ ಮಿಷನ್ ನಲ್ಲಿ ಇವ್ರು ಎಷ್ಟು ಕುಡಿಯಕ್ ನೀರು ಎಷ್ಟು ಕೊಡ್ತಾ ಇದ್ರು? 3.23 ಕೋಟಿ ಅಷ್ಟೇ ಕೊಟ್ಟಿದ್ದು. ನಾವು ಎಷ್ಟು ಕೊಟ್ವಿ? 11 ಕೋಟಿ ಜನ ಕೊಟ್ವಿ ನಾವು. ಇಷ್ಟೆಲ್ಲ ನಾವು ಸಾಲ ಮಾಡ್ಕೊಳ್ಳಕ್ಕೆ ನಾನು ಹೇಳ್ತಾ ಹೋಗೋದು ಪಟ್ಟಿ ಉದ್ದ ಸರಿ ಇದೆ. ಸರಿ ಸರಿ ಆಯ್ತು. 50ರಿಂದ 60 ಪಟ್ಟಿ ಇದೆ. ನಾವು ಸಾಲ ಯಾಕೆ ಮಾಡ್ತಾ ಇದೀವಿ ಅಂತ. ನಾವು ಸಾಲ ಮಾಡ್ತಾ ಇರೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ. ಈ ಸರಿ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಫಸ್ಟ್ ಆಯ್ತು ಸರಿ. ಈ ರಾಜ್ಯ ಬಜೆಟ್ ಬಗ್ಗೆ ಹೇಳೋದಾದ್ರೆ ರಾಜ್ಯ ಬಜೆಟ್ ಬರ್ತೀನಿ. ಇವತ್ತು ರಾಜ್ಯ ಬಜೆಟ್ ನಾವು 20% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದೀವಿ ಓಕೆ. ಕೇಂದ್ರ ಬಜೆಟ್ ಅಲ್ಲಿ. ಅದೇ ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯ ಅವ್ರಿಗೆ, 20% ಅವ್ರ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಡೀ ನೋಡೋ ಅಂತ. ಯಾಕೆಂದ್ರೆ ಕಳೆದ 2 ವರ್ಷದಲ್ಲಿ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇವರು ಅದನ್ನ ಕಡಿಮೆ ಮಾಡಿದ್ದಾರೆ 2 ವರ್ಷದಿಂದ. ಎಲ್ಲಿಗೆ ಹೋಯ್ತು ಆ ದುಡ್ಡೆಲ್ಲ? ಎಲ್ಲಿಗೆ ಹೋಯ್ತು? ಸರ್ಕಾರದ ಇದರಲ್ಲಿ ಉದ್ಯೋಗ ಸೃಷ್ಟಿ ಆಯ್ತಾ? ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ. ಡೆವಲಪ್ಮೆಂಟ್ ಆಯ್ತಾ? ಡೆವಲಪ್ಮೆಂಟ್ ಆಗ್ಲಿಲ್ಲ. ರಸ್ತೆ ಆಯ್ತಾ? ರಸ್ತೆ ಆಗ್ಲಿಲ್ಲ. ಸಣ್ಣ ಗುಂಡಿ ಮುಚ್ಚಿಲ್ಲ. ಇವ್ರದೇ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರು, ಒಂದು ಗುಂಡಿ ಮುಚ್ಚಕ್ಕೆ ನಿಮ್ಮಂತ ಒಂದು ಹಿಡಿ ಮಣ್ಣಿಲ್ಲ ಅಂತ. ಇವ್ರು ಮಣ್ಣನ್ನ ಯಾರ ತಲೆ ಮೇಲೆ ಹಾಕ್ತಾ ಇದಾರೆ? ಮಣ್ಣನ್ನ ಈ ರಾಜ್ಯದ ಜನತೆ ಮೇಲೆ ಮುಚ್ತಾ ಇದಾರೆ ಇವರು. ಗುಂಡಿ ತೆಗೆದು ಸರ್ಕಾರ ರಾಜ್ಯದ ಜನತೆನ ಅಲ್ಲಿ ಗುಂಡಿ ಒಳಗೆ ಹಾಕಿ ಅವ್ರ ಮೇಲೆ ಮಣ್ಣು ಎಳಿತಾ ಇದಾರೆ, ಚಪ್ಪಡಿ ಕಲ್ಲು ಎಳಿತಾ ಇದಾರೆ. ಇಂಥವ್ರಿಂದ ನಾವ್ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ? ಇವ್ರು ಎಲ್ಲಿ ಸೃಷ್ಟಿ ಮಾಡಿದ್ದಾರೆ? ಇವರು ತುಂಬಾ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದೆಲ್ಲ. ಹಾಗಾದ್ರೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಳೆದ 4 ತಿಂಗಳಲ್ಲಿ, ಓಕೆನಾ, 4 ತಿಂಗಳ ಹಿಂದೆ ಲೆನ್ಸ್ ಕಾರ್ಟ್ ಅಂತ ಒಂದು ಕಂಪನಿ ಇತ್ತು. ಲೆನ್ಸ್ ಕಾರ್ಟ್ ಕಂಪನಿ ರಾತ್ರೋರಾತ್ರಿ ಕರ್ನಾಟಕದಿಂದ ಕಾಲ್ಕಿತ್ತು ಪಕ್ಕದ ತೆಲಂಗಾಣಕ್ಕೆ ಹೋಯ್ತು. ಯಾಕೆ? ಏನ್ ರೀಸನ್ ಕೊಟ್ರು? ಲೆನ್ಸ್ ಕಾರ್ಟ್ ಕಂಪನಿ ಮುಖ್ಯಸ್ಥ ಏನ್ ರೀಸನ್ ಕೊಟ್ರು? ಕರ್ನಾಟಕದಲ್ಲಿ ಪಾಲಿಸಿ ಸರಿ ಇಲ್ಲ, ಅವ್ರು ತುಂಬಾ ಲಂಚ ಕೇಳ್ತಾ ಇದಾರೆ, ಅಭಿವೃದ್ಧಿ ಆಗಿಲ್ಲ, ರಸ್ತೆ ಇಲ್ಲ, ಅವ್ರಿಗೆ ಕೊಡೋಂತ ಇದ್ರಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಇಲ್ಲ ಕೊಡೋಕೆ. ಅದಕ್ಕೆ ನಾವು ನಂಗೆ ಪಕ್ಕದ ರಾಜ್ಯದ ತೆಲಂಗಾಣಲ್ಲಿ ಕೊಡ್ತಾರೆ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸರ್. ಸರಿ, ಮೊನ್ನೆ ಜಿಮ್ ಮಾಡಿದ್ರು ಮತ್ತೆ ಅಲ್ಲ, ಅದ್ರ ಜೊತೆಗೇನೆ ನಾವು ಬಳ್ಳಾರಿಯಲ್ಲಿ ನೋಡ್ಬೇಕು. ಬಳ್ಳಾರಿ ಯಾವ್ದಕ್ ಫೇಮಸ್? ಬಳ್ಳಾರಿ ಜೀನ್ಸ್ ಬಟ್ಟೆಗಳಿಗೆ ತುಂಬಾ ಫೇಮಸ್. ಇವ್ರು ಕೊಡ್ತಾ ಇರೋಂತ ಸರಬರಾಜು ಮಾಡ್ತಾ ಇರೋಂತ ವಿದ್ಯುತ್ ಶಕ್ತಿ ಅಲ್ಲಿರೋ ಜೀನ್ಸ್ ಕಂಪನಿಗಳೆಲ್ಲ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಇದು ಮಾಡಿ ಪಕ್ಕದ ರಾಜ್ಯಕ್ಕೆ ವಲಸೆ ಹೋಗ್ತಾ ಇದಾರೆ. ಇವ್ರು ಏನ್ ಅಭಿವೃದ್ಧಿ ಮಾಡ್ತಾ ಇದಾರೆ? ಇವ್ರು 2 ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ 16ನೇ ಬಜೆಟ್ ಮಾಡ್ತಾರೆ ಅಂತ ಶಂಕ ಉತ್ತಾ ಇದಾರಲ್ಲ. ಇವರು ಶಂಕ ಉದ್ಕೊಂಡೆ ಹೇಳಿ, ವಿಧಾನಸೌಧ ಮುಂದೆ ನಿಂತ್ಕೊಂಡೇನೆ ಶಂಕ ಉದ್ಬಿಟ್ಟು ಹೇಳಿ ಏನ್ ಅಭಿವೃದ್ಧಿ ಆಗಿದೆ, ಎಷ್ಟು ಇಂಡಸ್ಟ್ರಿ ಹೊಸದಾಗಿ ಕರ್ನಾಟಕ ಒಳಗೆ ಬಂದಿದೆ, ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಎಷ್ಟು ಉತ್ಪನ್ನ ಬಂದಿದೆ. ಈಗ ನೋಡಿ, ಮತ್ತು ನಾನು ಇವತ್ತು ತರೋದ್ ಮರ್ತೆ, ನಾನು ಕೈಯಲ್ಲಿ ಒಂದ ಬೈನಾಕ್ಯುಲರ್ ಇಟ್ಕೊಂಡ್ ಬರ್ಬೇಕಾಗಿತ್ತು. ಆಕ್ಚುಲಿ ಇಟ್ಕೊಂಡಿದ್ದೆ, ಅದು ತರೋದ್ ಮರ್ತ್ಬಿಟ್ಟೆ. ಅದನ್ನ ಬೈನಾಕ್ಯುಲರ್ ಇಟ್ಕೊಂಡ್ ಬಂದು ದುರ್ಬೀನ ಇಟ್ಕೊಂಡು ನಾನು ಹಿಂಗ್ ಇಟ್ಕೊಂಡು ನೋಡ್ಬೇಕಾಗಿತ್ತು ಸರ್ಕಾರ ಎಲ್ಲಿ ಇದನ್ನ ಅಕಸ್ಮಾತ್ ನಾನು ನಮ್ಮಲ್ಲಿ ಕೂತ್ಕೊಂಡು ಸರ್ಕಾರ ನೋಡ್ಬೇಕಾಗಿತ್ತು ಏನದು. ಅಲ್ಲ ಸರ್, ಸಾಲ ಮಾಡಿರುವಂತದ್ದು ಅಭಿವೃದ್ಧಿಗಾಗಿ ಮಾಡಿದೀವಿ, ಮುಳುಗಿಸಿದ್ದಾರೆ. ಹೇಳ್ತಾರೆ ಅವರು. ಈಗ ಕೇಳಿ ಸರ್, ಬಸವರಾಜ್ ಸರಿ ಹೇಳ್ತಿದ್ದಾರೆ. ಸಾಲ ಎಲ್ಲಿಗೆ ಹೋಯ್ತು ಹೇಳ್ತಾರೆ, ಸ್ಪಷ್ಟನೆ ಕೊಡ್ತಾರೆ. ಈಗ ಇಲ್ಲಿ ಕೇಳಿ, ಅದನ್ನ ಉತ್ತರ ಕೊಡ್ತಾರೆ. ಕೊಡ್ತಾ ಇದ್ದಾರೆ ಸರ್, ಕೊಡ್ತಾ ಇದ್ದಾರೆ. ಪ್ರಶ್ನೆ ಒಂದು ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಿ ಅವರಿಗೆ. ಇಲ್ಲ, ಕೊಡ್ತೀನಿ. ಕೊಡ್ತಾ ಇದ್ದಾರೆ ಅವರು. ಎಲ್ಲ ಪ್ರಶ್ನೆಗಳು ನಾನು ಕೇಳಿಸ್ಕೊಂಡೆ, ಅವರು ಕೇಳಿಸ್ಕೊಂಡಿದ್ದಾರೆ. ಇವರು ಮಾತಾಡಿದ್ರಲ್ಲ, ಜೀವನಾಂಶ ಕೊಡಕ್ಕೆ ಏನಾದ್ರು ನಾವು ನಿರೀಕ್ಷೆ ಇಟ್ಕೊಳಕ್ಕಾಗತ್ತಾ ಸರ್? ಹೇಳಿ ಸರ್. ಕೇಳಿ, ಈಗ ಮೋದಿ ಹಂಗೆ ಸುಳ್ಳು ಹೇಳ್ಕೊಂಡು ನಾವು 2 ಕೋಟಿ ಉದ್ಯೋಗ ಕೊಡ್ತೀವಿ, ವರ್ಷಕ್ಕೆ 15 ಲಕ್ಷ ಖಾತೆಗೆ ಹಾಕ್ತಿವಿ ಅಂತ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ಲಿಲ್ಲ. ಇದನ್ನ ಬಿಡಿ ಸರ್, ಏರ್ಪೋರ್ಟ್ ನೋಡಿಲ್ವಾ ನೀವು? ಮಾತ್ರ ಯಾಕಂದ್ರೆ ಇವರು ಚರ್ಚೆ ಫಸ್ಟ್ ಕೇಳಿ. ಈಗ
ನಮ್ಮ ಸರ್ಕಾರದಲ್ಲಿ ಏರ್ಪೋರ್ಟ್ಗಳು ಕಡಿಮೆ ಇದ್ವು, ನಾವು ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರು. ಇಷ್ಟೆಲ್ಲ ಜಾಸ್ತಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಈ ದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಗೆ ಮಾಡೋದಕ್ಕೆ ನಾವು ಮಾಡಿದ 10 ವರ್ಷದಲ್ಲಿ ನಿಮ್ಮ 60 ವರ್ಷ ಮಾತಾಡ್ಬೇಡ್ರಿ, ಮಧ್ಯೆ ಮಾತಾಡ್ಬೇಡ್ರಿ. ಬಸವರಾಜ್ ಅವರೇ, ನೀವು ನೀವು ಅವ್ರಿಗೆ ಹೇಳಿ ಸರ್. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿರೋದು. ಕೇಳ್ರಿ ನೀವು ಕೇಳ್ರಿ 60 ನೀವು ವರ್ಷದಲ್ಲಿ ಕೇಳ್ರಿ, ಮಾಡಿರೋದು ನಾವು ನೀವೇನೇ ಮಾತಾಡ್ಬೋದು, ಕೇಳಿದ್ರು ಮಾತಾಡ್ಬೋದು. ನೀವೇನೇ ಕೇಳಿದ್ರು ಅವ್ರು ಈಗ ನಾವು ನೀವೇನೇ ಕೇಳಿದ್ರು ಕಾಂಗ್ರೆಸ್ ಅವ್ರು ಸರ್ಕಾರ ನಿಮ್ಮ ಮಾತನ್ನ ಕೇಳಿದಾರೆ ಅವ್ರು. ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಿದೀವಿ. ಇವತ್ತು ಯೋಗ್ಯತೆ ವಿಜಯ ಇರಲಿಲ್ಲ. ಪ್ರಸಾದ್ ಸರ್ ನಿಮ್ಮ ಮಾತುಗಳನ್ನ ಕೇಳಿದ್ದಾರೆ. ಸರ್ ಹೇಳಿ. ಇವತ್ತು ಏರ್ಪೋರ್ಟ್ ಗಳು ಹೆಚ್ಚಿಗೆ ಆಗಿದಾವ ಅಂದ್ರೆ ಯಾರಿಗೋಸ್ಕರ ಹೆಚ್ಚಿಗೆ ಮಾಡಿದ್ದಾರೆ? ಇವತ್ತು ಶಿವಾಜಿ ಸರಿ. ಏರ್ಪೋರ್ಟ್ ಅಂತ ಕರಿತಾ ಇದ್ವಿ ಮೊದಲು. ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ಹೋದ್ರೆ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತಾ ಇದ್ವಿ. ಇವತ್ತೇನಾಗಿದೆ? ಅಲ್ಲಿ ಹೋಗಿ ನೋಡ್ರಿ ನೀವು ಬಾಂಬೆದಲ್ಲಿ, ಇವತ್ತು ಎಲ್ಲಿ ನೋಡಿದ್ರೆ ಅದಾನಿ ಏರ್ಪೋರ್ಟ್ ಅಂತ ಹಾಕೊಂಡಿದ್ದಾರೆ ಬೋರ್ಡ್. ಅದೇ Yes. ಮಂಗಳೂರಲ್ಲಿ ಇವತ್ತು ಅದಾನಿ ಏರ್ಪೋರ್ಟ್ ಅಂತ ಹಾಕೊಂಡಿದ್ದಾರೆ. Yes. ಇವರು ಸರ್, ರಾಜಬಳಿ ಬಗ್ಗೆನೇ ಇರ್ಲಿ. ನೀವು ಹೆಸರು ಬಗ್ಗೆ ಯಾಕೆ ಹೇಳ್ತೀರಾ? ಏರ್ಪೋರ್ಟ್ ಗಳನ್ನ ಇದು ಮಾಡಿದ್ದಾರೆ. ಇವತ್ತು ಸರಿ. ಖಾಸಗಿ ಅವ್ರನ್ನ ಹಾಗಾದ್ರೆ ಕೊಟ್ಟು ನೀವು ಇವತ್ತು ಇದನ್ನ- ಕೊಳ್ಳೆ ಹೊಡಿತಾ ಇದ್ದಾರೆ. ಅದಾನಿ ಬಿಸ್ನೆಸ್ ಮ್ಯಾನ್, ಇವತ್ತು ಅವ್ರು ಅದನ್ನ ಸರ್ಕಾರದಲ್ಲಿ ಮ್ಯಾನೇಜ್ ಖಾಸಗಿ ಮಾಡೋದು. ಅವ್ರಿಗೆ ಕೊಡ್ತಾ ಸರ್, ಇದ್ದಾರೆ. ರಾಜಬಳಿ ಬಗ್ಗೆ ಮಾತಾಡೋಣ. ವಿಜಯ ಪ್ರಸಾದ್ ಸರ್, ನಾನು ಈ ರೀತಿ ವಿಜಯ ಪ್ರಸಾದ್ ಸರ್ ಈ ರೀತಿ ಡಿಬೇಟ್ ನಾನು ಎಲ್ಲಿ ಮಾಡಿಲ್ಲ. ನಾನು ಈ ರೀತಿ ಅದೇ ಅದೇ ಸರ್ ನೀವು ಹೇಳಿ. ಅಲ್ಲ, ವಿಜಯ ಪ್ರಸಾದ್ ಸುಮ್ಮನಿರ್ತಾರೆ ಇವ್ರು. ಕಾಮನ್ ಸೆನ್ಸ್ ಗೊತ್ತಿಲ್ಲ ನಿಮ್ಗೆ ಅವ್ರಿಗೆ. ಇಲ್ಲ, ಸುಮ್ಮನೆ ಇನ್ನೊಂದು ಚಾನ್ಸ್ ಐದು ನಿಮಿಷ ಕೊಡಲ್ಲ ಕೇಳೋದಿಲ್ಲ ಅವ್ರು. ನಾವು. ಹೇಳಿ ಹೇಳಿ. ಇವತ್ತು ಮತ್ತೆ ಬಿಜೆಪಿ ಮಾತಾಡಬಾರ್ದು. ಬಿಜೆಪಿ ವಕ್ತಾರನಾಗಿ ನೀವು ವಿಜಯ ಹೇಳ್ತಾರ ಪ್ರಸಾದ್ ಸರ್. ಕೇಳ್ಕೊಂಡು ಕೂತಿರ್ಕಲ್ಲ ವಿಜಯ ಪ್ರಸಾದ್ ಬಂದವ್ರನ್ನ. ಏ, ನಿಮ್ಮನ್ನ ಸರ್, control ಎರಡು ಮಾಡ್ತಾ ನಿಮಿಷ ಇದೆ. ಹೇಳ್ತಾರೆ ಅವ್ರು. ಅದಕ್ಕೆ ಗಲಾಟೆ ನಿಮ್ಗೆ ಮಾಡ್ತಾರೆ. ಆರ್ಗ್ಯೂ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಡಿಫೆಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ನೀವು ಮೋದಿ ಹೆಸರು ತರ್ತಾ ಇದೀರಾ, ಅದಾನಿ ಹೆಸರು ನೀವು ತರ್ತಾ ಇದ್ದೀರಾ, ನಾವು ಅಂಬಾನಿ ಹೆಸರು ತರ್ತಾ ಈಗ ಇದ್ದೀರಾ. ಇರೋದು ಬಗ್ಗೆ ವಿಚಾರ ಮಾತಾಡ್ತಾ ಇದ್ದೀವಿ. ಅಂತಂದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಾಳೆ ಸರ್ಕಾರ ಮಂಡನೆ ನೀವು ಮಾಡ್ತಿರುವಂತಹ ಮಾಡಿರೋದು 16ನೇ ರಾಜ್ಯ ಬಜೆಟ್ ಬಗ್ಗೆ ಮಾತಾಡ್ತಿದ್ದೇವೆ. ದಯವಿಟ್ಟು ಇಬ್ರು ಕೂಡ ಅದ್ರ ಬಗ್ಗೆ ಮಾತಾಡಿ. ಸರ್ ಹೇಳಿ ಬಸವರಾಜ್ ಸರ್. ಕರ್ನಾಟಕದ ಬಜೆಟ್ ನಾಳೆ ಅತ್ಯಂತ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಅಲ್ಲಲ್ಲ ಅವ್ರು ಪ್ರಶ್ನೆ ಅವುಗಳನ್ನ ಮಾಡಿದ್ದು ಅಲ್ಲಲ್ಲ ಅವ್ರು ಹಾ. ಪ್ರಶ್ನೆ ಮಾಡಿದ್ದೇನಂದ್ರೆ ಅವರು ಸಾಲ ಮಾಡಿದ್ರು ಕೂಡ ಅದನ್ನ ಅಭಿವೃದ್ಧಿಗಾಗಿ ಯೋಜನೆಗೆ ಬಳಸ್ಕೊಳ್ತಾ ಇದ್ದೇವೆ, ಆದ್ರೆ ರಾಜ್ಯ ಸರ್ಕಾರ ಹಂಗ್ ಮಾಡ್ತಿಲ್ಲ. ಅರೆ ಇದನ್ನ ಯಾರು ಗ್ಯಾರಂಟಿ ಯೋಜನೆಗೆ ಅಭಿವೃದ್ಧಿ ಬಳಸ್ತಾ ಮಾಡಿದ್ರೆ ಇದ್ದಾರೆ. ನಾವು ಅಭಿವೃದ್ಧಿಗೋಸ್ಕರ ನೋಡಿ ಮೊನ್ನೆ ಏನ್ ಇನ್ವೆಸ್ಟ್ ಮಾಡಿದ್ರೆ ಕರ್ನಾಟಕ ಅದನ್ನ ಹೇಳಿ ಮಾಡಿದ್ವಿ. ಸರ್. ಸರ್, ನೀವು ನೀವು ಅದನ್ನ ಕೇಳಿದ ಕೇಳಿದ ಪ್ರಶ್ನೆ ಅವ್ರು ಪ್ರಶ್ನೆ ಕೇಳ್ತೀರಿ ಸರ್. ಗ್ಯಾರಂಟಿ ಪ್ರಸಾದ್ ಅಲ್ಲ. ವಿಜಯ ಪ್ರಸಾದ್ ಸರ್ ನೀವು ಕೇಳಿದ್ರೆ ನಾವು ಕೇಳಿದೀನಿ. ಮತ್ತೆ ಮಾತಾಡಬಾರ್ದು. ನ್ಯೂಸೆನ್ಸ್ ಇದು ನೀವು ಮಧ್ಯ ಮತ್ತೆ- ಮಾತಾಡೋದು ನೀವು nuisance. ಕೊಡ್ತಾ ಇರೋ ಬಜೆಟ್ Nuisance ಇದು, ಮಧ್ಯಾಹ್ನ ನೀವು ಮಾತಾಡಬಾರ್ದು. ನಿಮ್ಮ ಪ್ರಶ್ನೆಯನ್ನ ಅವರಿಗೆ ಕೇಳಿದೀನಿ. ಮಧ್ಯ ಮಾತಾಡಬಾರ್ದು. ಕಾಮನ್ ಸೆನ್ಸ್ ಹೇಳಿ ಸರ್, ನೀವು ಹೇಳಿ. ನ್ಯೂಸೆನ್ಸ್ ಮಾಡಬಾರ್ದು. ಕ್ವೆಶ್ಚನ್ಸ್ ಕೇಳ್ತಾ ಈಗ- ಇದ್ದೀನಿ, ಅದಕ್ಕೆ ಉತ್ತರ ಕೊಡಿ. ನೀವು ಈಗ ಅದಕ್ಕೆ ಉತ್ತರ ಕೊಡಿ. ಕೇಳಿ ಸರ್ ಈಗ ಈಗ ನೀವು ಕೇಳಿದ ಪ್ರಶ್ನೆಯನ್ನ ಅವ್ರಿಗೆ ಸಿದ್ದರಾಮಯ್ಯ ಕೇಳಿದೀನಿ. ಸರ್ಕಾರ ಹಾ. ಈಗ ಮೊನ್ನೆ ಮಾಡಿದಂತ ಇನ್ವೆಸ್ಟ್ ಕರ್ನಾಟಕದಲ್ಲಿ ಸುಮಾರು 6.5 ಲಕ್ಷ ಕೋಟಿ ಬಂಡವಾಳ ಕರ್ನಾಟಕಕ್ಕೆ ಹರಿದು ಬರ್ತಾ ಇದೆ. ಇವ್ರು ಯಾವ್ದೋ ಒಂದು ಇಂಡಸ್ಟ್ರಿ ಹೋಗಿರೋದು ಹೇಳಕತ್ತಿದ್ರು. ಇವರು ಇವರು ಅದು ಯಾವ ರೀತಿ ವಕ್ತಾರರಾಗಿದ್ರೆ ಗೊತ್ತಿಲ್ಲ, ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು. ಮೊನ್ನೆ ನಡೆದಂತ ಇನ್ವೆಸ್ಟ್ ಕರ್ನಾಟಕದಲ್ಲಿ ಸುಮಾರು 6.5 ಲಕ್ಷ ಕೋಟಿ ಕರ್ನಾಟಕಕ್ಕೆ ಒಪ್ಪಂದಗಳಾಗಿದ್ದಾವೆ. ಅದು ಜಾರಿ ಆದ್ರೆ ಲಕ್ಷಾಂತರ ಮಂದಿಗೆ ಉದ್ಯೋಗ ಸಿಗ್ತಾ ಇದೆ. 2 ಲಕ್ಷ ಇವತ್ತು ಅಂತ ಭರವಸೆ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಇವತ್ತೇನ್ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಉದ್ಯೋಗ ಜನರೇಟ್ ಆಗ್ತದೆ. ಇವತ್ತು ಬಸ್ ಉದ್ಯೋಗ ಅಲ್ಲಿ ಹೆಂಗ್ ಸುಮಾರು ಸರ್ ಜನರೇಟ್ ಮಾಡ್ತೀರಾ? ಅದನ್ನ 8 ಹೇಳಿ ಸರ್. ಕೋಟಿ ಗ್ಯಾರಂಟಿ 8 ಕೊಟ್ಟು ಕೋಟಿ ಉದ್ಯೋಗ ಎಲ್ಲಿ ಜನರೇಟ್ ಆಗ್ತಾ ಇದೆ? ಅಲ್ಲಲ್ಲ, ಇರಿ ಸರ್, ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಅಭಿವೃದ್ಧಿ ಬಗ್ಗೆ ಹೇಳ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಅಭಿವೃದ್ಧಿ ವ್ಯಾಪಾರ, ಬಗ್ಗೆ ಹೇಳ್ತಿದ್ದಾರೆ. ಮತ್ತೊಂದು ಇವತ್ತು ಗ್ಯಾರಂಟಿಗಳಿಂದ ಇವತ್ತು ನಮ್ಮ ಎಫಿಷಿಯನ್ಸಿ ಜನರ ಕೊಳ್ಳೋ ಶಕ್ತಿ ಜಾಸ್ತಿ ಆಗಿದೆ. ಅವ್ರ ಉಳಿತಾಯ ಆಗ್ತಾ ಇದೆ. ಇವತ್ತು ಕೊಳ್ಳೋ Okay. ಶಕ್ತಿ ಜಾಸ್ತಿ ಆಗ್ತಾ ಇದೆ. ಆ Okay. ರೀತಿ ಇವತ್ತು ಜನರಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಇವತ್ತು Okay. ವಿದ್ಯುತ್ ಅಲ್ಲಿ, ಗೃಹಲಕ್ಷ್ಮಿಯಲ್ಲಿ, ಅನ್ನಭಾಗ್ಯದಲ್ಲಿ, ಬೇರೆ ಬೇರೆ ಶಕ್ತಿ ಯೋಜನೆಯಲ್ಲಿ ಒಂದು ಫ್ಯಾಮಿಲಿಗೆ ಕನಿಷ್ಠ ಅಂದ್ರೆ 5 ರಿಂದ 6 ಸಾವಿರ ರೂಪಾಯಿ ಇವತ್ತು ಒಂದು ಕುಟುಂಬಕ್ಕೆ ಉಳಿತಾಯ ಆಗ್ತಾ ಇದೆ. ಇದು ನಿಜವಾಗ್ಲೂ ಕರ್ನಾಟಕ ಅಭಿವೃದ್ಧಿ ಹೊಂದಲಿಕ್ಕೆ ಜನರ ಒಂದು ಕೊಳ್ಳ ಶಕ್ತಿ ಹೆಚ್ಚಿಗೆ ಮಾಡ್ತಾ ಇದೆ. ಇವತ್ತು ಜನರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇವ್ರು ಯಾವ ರೀತಿ ಆಡಳಿತ ಮಾಡಿದ್ರು ಅನ್ನೋದು ಎಲ್ಲರೂ ನೋಡಿದ್ದಾರೆ. ಕೋವಿಡ್ ಹೆಣಗಳನ್ನು ಸಮೇತ ಹೆಣಗಳ ಮೇಲೆ ಇವತ್ತು ದುಡ್ಡು ಮಾಡಿದ್ರು. ಆ ನಂತರ ಗುತ್ತಿಗೆದಾರ 40% ದುಡ್ಡು ಹೊಡೆದ್ರು. ಅದಕ್ಕೋಸ್ಕರ ಇವ್ರು ಮನೆ ಕಳ್ಸಿದ್ರು ಜನ. ಇವತ್ತು ಕಾಂಗ್ರೆಸ್ ಯಾವುದೇ ಒಂದು ಭ್ರಷ್ಟಾಚಾರವಿಲ್ಲದೆ ಒಳ್ಳೆಯ ಸುಗಮವಾದಂತ ಆಡಳಿತವನ್ನು ನೀಡ್ತಾ ಇದೆ. ಅದಕ್ಕೋಸ್ಕರ ನಮಗೆ 138 139 ಸೀಟ್ ಇದೀವಿ. ನಾಳೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ್ರೆ ಜಯನಗರದ್ದು ನಮ್ಗೆ ಬರುತ್ತೆ. ಇಲ್ಲ ಸರ್, ಇಲ್ಲಿ ಅದಿರ್ಲಿ, ರಾಜ್ಯ ಬಜೆಟ್ ಬಗ್ಗೆ ಮಾತಾಡೋಣ. ಅದೇ ಇರ್ಲಿ, ಅದು ಗೆದ್ದಿದ್ದೀರಿ, ನಿಮ್ಮ ಜನ ಹೇಳಿದ್ದಾರೆ, ರಾಜ್ಯ ಜನ ಬಜೆಟ್ ಆಶೀರ್ವಾದ ಮಾಡಿದ್ದಾರೆ. ಒಳ್ಳೆಯದಾಗಿ ಇವತ್ತು ಸರ್ಕಾರ ನಡೀತಾ ಇದೆ. ಒಳ್ಳೆಯ ಬಜೆಟ್ ಅನ್ನ ಕೊಟ್ಟಿದ್ದೀವಿ. ಮತ್ತೆ ಕ್ಯಾಪಿಟಲ್ ವಿಚಾರದಾಗ ಹೇಳಿದ್ರು ಇವರು. ಕ್ಯಾಪಿಟಲ್ ವಿಚಾರದಾಗ ಕರ್ನಾಟಕದವರು ಹೆಚ್ಚಿನ ಒಂದು ಹಣವನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವರು ಅಂಕಿಅಂಶಗಳು ತೆಗೆದು ನೋಡ್ಬೇಕವ್ರು. ಇವರು ಎಕ್ಸ್ರೇ ಕಣ್ಣಿಂದ ನೋಡಿದ್ರೆ ಇವ್ರು ಕಾಣೋದಿಲ್ಲ, ಬರೇ ಟೀಕೆ ಮಾಡೋದೇ ಕಾಣೋದು. ನಿಜವಾದ ಅಭಿವೃದ್ಧಿ ಎಲ್ಲಿದೆ ಅಂತಕ್ಕಂಥದ್ದು ಹೃದಯದಿಂದ ನೋಡ್ಬೇಕು. ಒಳ್ಳೆ ಕಣ್ಣಿಂದ ನೋಡಿದ್ರೆ ಅಭಿವೃದ್ಧಿ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಇವ್ರಿಗೆ ಬರೇ
ಏನು ಎಕ್ಸ್ರೇ ಕಣ್ಣು ಇವ್ರಿಗೇನ್ ಕಾಣದೆ, ಎಕ್ಸ್ರೇದಾಗ ನೋಡಿದ್ರೆ ಐಶ್ವರ್ಯ ರೈ ನೋಡಿದ್ರು ಎಲ್ಪ್ ಕಾಣ್ತವೆ, ಒಳ್ಳೆ ಹೃದಯದಿಂದ ನೋಡಿದ್ರೆ ಆ ರೂಪ ಏನಿದೆ, ಬ್ಯೂಟಿ ಏನಿದೆ ಕಾಣುತ್ತೆ. ಬಿಜೆಪಿ ಅವ್ರು ಯಾವಾಗ್ಲೂ ಅವ್ರಿಗೆ ಏನ್ ಹಳದಿ ಕಣ್ಣು ಅವ್ರಿಗೆ. ಇವತ್ತು ಅಭಿವೃದ್ಧಿ ಕಾಣ್ತಾ ಇಲ್ಲ, ಬರೀ ಟೀಕೆ ಮಾಡೋದು. ಅವರು ಇವತ್ತು ಕುರ್ಚಿನೇ ಇಲ್ಲ, ಖಾಲಿ ಕುರ್ಚಿಗೆ ಹೊಡೆದಾಡ್ತದಾರ. ಸರ್ಕಾರ ಇಲ್ಲ, ಏನಿಲ್ಲ. ದಿನ ಬೆಳಗ್ತಾ ಇದ್ರೆ ಟಿವಿಯಲ್ಲಿ ನಾವು ಕೇಳ್ತಕ್ಕಂಥದ್ದು ಇವತ್ತು ನಾಯಿ, ನರಿ, ಹಂದಿ ಅಂತ ಮಾತಾಡ್ತಾರ ಬಿಜೆಪಿ ಬಸವರಾಜ್ ಸರ್, ಬಸವರಾಜ್ ಸರ್, ಈ ಬಸವರಾಜ್ ಸರ್, ಮಟ್ಟಕ್ಕೆ ಏನೀಗ ಆಯ್ತು ಸರ್. ಬಸವರಾಜ್ ಸರ್, ಏನಂತ ಹೇಳಿದ್ರೆ, ನೀವು ಈ ಜಿಮ್ ಬಗ್ಗೆ ಮಾತಾಡ್ತಿದ್ರಿ. 6.5 ಲಕ್ಷ ಕೋಟಿ ಬರ್ತಾ ಇದೆ, ಒಟ್ಟು 10 ಲಕ್ಷ ಕೋಟಿ ಬರ್ತಾ ಇದೆ, ಹೌದು. ಒಂದು ಎಮ್ಒ ಆಗಿದೆ ಅಂತ ಹೇಳಿ. ಬಟ್ ಇಲ್ಲಿವರೆಗೂ ಹೌದು. ಆಗಿರುವಂತ ಜಿಮ್ ಗಳಲ್ಲಿ ಯಾವ್ದ್ರಲ್ಲಿ ಕೂಡ ಫಸ್ಟ್ ಬಿಜೆಪಿ ಅವ್ರು ಮಾಡಿದಂತ ಜಿಮ್ 2011ರಲ್ಲಿ 10ರಲ್ಲಿ ಅವ ಮಾಡಿದಂತ ಜಿಮ್ ಅಲ್ಲಿ ಕೂಡ ಬಂದಿರುವಂತದ್ದು ಬರೀ 6.5% ಮಾತ್ರ ಅಂತೆ ದಾಖಲೆ ಪ್ರಕಾರ ಇನ್ವೆಸ್ಟ್ ಆಗಿರುವಂತದ್ದು. ಮತ್ತೆ ಅರವಿಂದ್ ದೇಶಪಾಂಡೆ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾಗ ಕೂಡ ಮಾಡಿದಾಗ ಬಂದಿರುವಂತದ್ದು ಸ್ವಲ್ಪ ಜಾಸ್ತಿ, 14% ಬಂದಿದೆ ಇನ್ವೆಸ್ಟ್ ಆಗಿರುವಂತದ್ದು, ಅಂದ್ರೆ ಹೂಡಿಕೆ ಆಗಿರುವಂತದ್ದು ಅಂತೇಳಿ. ಈ ಜಿಮ್ ಅಲ್ಲಿ ಕೂಡ ಈಗ ಈ ಈ ಸಾರಿ ಜಿಮ್ ಅಲ್ಲಿ ಒಂದು ಹೆಚ್ಚಿನ- 20% ಅದಾದ್ರೆ ಇಲ್ಲ, 2 ಲಕ್ಷ ಖಂಡಿತ ಕೋಟಿ ಆಗುತ್ತೆ. ಆಗುತ್ತೆ. ಯಾವುದೇ ಅನುಮಾನ ಇಟ್ಕೊಬೇಡಿ ಸರ್, ಖಂಡಿತವಾಗ್ಲೂ ಆಗುತ್ತೆ. ಈ ಸಾರಿ ಏನ್ 6.5 ಲಕ್ಷ ಕೋಟಿ ಇವತ್ತು ಅಂಕಿ, ನಾವು 10 ಲಕ್ಷ ಕೋಟಿ ನಿರೀಕ್ಷೆ ಮಾಡಿದ್ವಿ. ಆದ್ರೆ 6.5 ಲಕ್ಷ ಕೋಟಿ ಇವತ್ತು ಜಿಮ್ ನಲ್ಲಿ ಇನ್ವೆಸ್ಟರ್ಸ್ ಹೇಳಿದ್ದಾರೆ. ಅದು ಖಂಡಿತವಾಗ್ಲೂ ಆಗುತ್ತೆ. ಕರ್ನಾಟಕ ಇವತ್ತು ಇಡೀ ದೇಶದಲ್ಲೇ ಒಂದು 2 ಲಕ್ಷ ಹೂಡಿಕೆ ಮಾಡ್ಲಿಕ್ಕೆ 2 ಲಕ್ಷ ಒಳ್ಳೆಯ ಉದ್ಯೋಗ ಸ್ಥಳ. ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರೆ, ಆಮೇಲೆ 2 ಲಕ್ಷ ಉದ್ಯೋಗ, ಲ್ಯಾಂಡ್ ಆರ್ಡರ್ ಏನ್ ಸರ್? 2 ಲಕ್ಷ ಉದ್ಯೋಗ ಅದರಿಂದ. ಹೌದು. ಆಮೇಲೆ ಲ್ಯಾಂಡ್ ಆರ್ಡರ್ ಇವತ್ತು ಈ 2 ಬಿಜೆಪಿ ವರ್ಷದಲ್ಲೇ ಏನು ರಾಜ್ಯಗಳಿಗೂ ನಮ್ಗೆ ಮಾಡಕ್ಕಾಗಿಲ್ಲ. ಹೋಲಿಕೆ ಮಾಡಿದ್ರೆ ಇನ್ನು ನಿನ್ನೆ ಆಗಿರುವಂತ ಇವತ್ತು ಇದ್ರಲ್ಲೇ ಕಾನೂನು ಇನ್ನು ಯಾವಾಗ್ಲೂ ಸುವ್ಯವಸ್ಥೆ ಮಾಡ್ಬೇಕು ಉದ್ಯೋಗ ಬಹಳ ಸೃಷ್ಟಿಯಲ್ಲಿ. ಚೆನ್ನಾಗಿದೆ. ಒಂದು capital ಕರ್ನಾಟಕದಲ್ಲಿ expenditure ಮಾಡೋ ಕಾನೂನು ಅಷ್ಟು ಸುವ್ಯವಸ್ಥೆ ತಾಕತ್ತೇ ಇಲ್ಲ. ಬಹಳ ನಿಮ್ ಚೆನ್ನಾಗಿದೆ. ತಾಕತ್ತೆಲ್ಲ ಈ ಏನು ಕಾನೂನು ಸುವ್ಯವಸ್ಥೆ investment ದೃಷ್ಟಿಯಿಂದ ಮತ್ತೆ ಇಲ್ಲಿ ಸಿಗ್ತಕ್ಕಂತ ಸೌಲಭ್ಯಗಳ ದೃಷ್ಟಿಯಿಂದ ಇವತ್ತು Really? ಕರ್ನಾಟಕ ದಿ ಬೆಸ್ಟ್ ಅಂತಕ್ಕಂಥದ್ದು ಇವತ್ತು ಉದ್ದಿಮೆ ಮಾಡ್ತಕ್ಕಂಥವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ 6.5 ಲಕ್ಷ ಕೋಟಿ ಹೂಡ್ತಾ ಇದ್ದಾರೆ. ಇವತ್ತು Yes. ಇದೊಂದು ಐತಿಹಾಸಿಕ ದಾಖಲೆಯ ಒಂದು ಇನ್ವೆಸ್ಟರ್ಸ್ ಮೀಟ್ ಆಗಿತ್ತು. ಖಂಡಿತವಾಗ್ಲೂ yes. ಕರ್ನಾಟಕ ಆಯ್ತು. ಬರ್ತಕ್ಕಂತ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಸಿದ್ದರಾಮಯ್ಯನವರು ಏನೋ ಹೇಳ್ತಾ ಇದ್ರು, ತಾವು ಅನಿಲ್ ಅವ್ರು ಹೇಳ್ತಾ ಇದ್ರು 18 ಬಜೆಟ್ ಮಂಡಿಸಿದಾರೆ ವಜುಭಾಯಿ ವಾಲಾ ಅವರು, ಹೌದು. ಹೇಳ್ತಾ ಅದು ಇದ್ರು. ದೇಶದಲ್ಲಿ ದಾಖಲೆ ಇದೆ. ಇವತ್ತು ಕರ್ನಾಟಕದವರು ಸಿದ್ದರಾಮಯ್ಯನವರು ಪ್ರಾಯಶಃ 18 ಬಜೆಟ್ ಅನ್ನ ಮೀರಿಸಿ ಸುಮಾರು ಒಂದು 19-20 ಬಜೆಟ್ ಅನ್ನ ಮಂಡಿಸ್ತಾರೆ. ಇದು ನಿಜವಾಗ್ಲೂ ಒಂದು ಅಭಿವೃದ್ಧಿಯ ಬಜೆಟ್ ಆಗುತ್ತೆ, ದೂರದೃಷ್ಟಿಯ ಬಜೆಟ್ ಆಗುತ್ತೆ. ನಾಳೆ ಮಂಡಿಸ್ತಕ್ಕಂಥದ್ದು ಜನಸ್ನೇಹಿ ಬಜೆಟ್ ಆಗಿರುತ್ತೆ. ಆಯ್ತು ಆಯ್ತು ಸರ್, ನೀವು ಆಯ್ತು. ನಾವೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಇದು ಕಣ್ಣೀರ್ ನಾಳೆ ಹಾಕ್ಬೇಕಾಗತ್ತೆ. ಬರ್ತಕ್ಕಂಥ ಬಜೆಟ್ ಆಯ್ತು, ಆಯ್ತು. ರಾಜ್ಯದ ಅಭಿವೃದ್ಧಿಯ ಕಣ್ಣೀರ್ ದೃಷ್ಟಿಯಿಂದ ಹಾಕ್ಬೇಕಾಗತ್ತೆ. ಒಂದು ಕಣ್ಣೀರ್ ಉತ್ತಮವಾದಂತ ಹಾಕ್ಬೇಕಾಗತ್ತೆ ಬಜೆಟ್ ಆಗಿರುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಸರಿ, ಸರಿ. ವಿಜಯ ಪ್ರಸಾದ್ ಸರ್, 100ಕ್ಕೆ 6 ಲಕ್ಷ ಒಳ್ಳೆ ಕೋಟಿ ಬಜೆಟ್ ಅನ್ನ ಬರ್ತದೆ. ಮಂಡಿಸ್ತಾರೆ. ಎಸ್ ಸರ್, ವಿಜಯ ಪ್ರಸಾದ್ ಸರ್, 6 ಲಕ್ಷ ಕೋಟಿ ಬರ್ತದೆ, 2 ಲಕ್ಷದಷ್ಟು ಉದ್ಯೋಗ ಸೃಷ್ಟಿ ಆಗ್ತವೆ. ಯಾವುದೇ ನಿಮಗೆ ಭರವಸೆ ಇಲ್ಲ ಇಡೋದು, ಭರವಸೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಜೆಟ್ ನಲ್ಲಿ ಕೂಡ ಅದ್ರ ಬರುವಂತದ್ರ ಮೇಲೆನೆ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ. ಅನಿಲ್, ಒಂದು ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು, ಆಯ್ತಾ? ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರಬೇಕು. ಇವರು ಸರಿ. ಅಭಿವೃದ್ಧಿ ಬಗ್ಗೆ ಮಾತಾಡಿದಾರಲ್ಲ, ಅಭಿವೃದ್ಧಿ ಸರಿ. ಬಗ್ಗೆ ನಾನು ಒಂದು ಹೇಳ್ಬಿಡ್ತೀನಿ, ಆಯ್ತಾ? ಸರಿ. ಇವರು ಅಭಿವೃದ್ಧಿ ಮಾಡಿದ್ರಲ್ಲಿ 8 ತಿಂಗಳಲ್ಲಿ ಬಾಣಂತಿಯರ್ ಸಾವಾಯ್ತಲ್ಲ, ಈ 8 ತಿಂಗಳಲ್ಲಿ 369 ಶಿಶುಗಳು ಮರಣವಾಗಿದೆ, 38 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇದು ಬಾಣಂತಿಯರು, ಇದು ಕಾಂಗ್ರೆಸ್ ಸರ್ಕಾರದ, ಸಿದ್ದರಾಮಯ್ಯ ಸರ್ಕಾರದ ಅಭಿವೃದ್ಧಿ ಪಥ. ಓಕೆ, ಇದು ಆಯ್ತಲ್ಲ, ಇದು ಯಾವ ತರ ಅಭಿವೃದ್ಧಿ? ಆಸ್ಪತ್ರೆಗೆ ಹೋದ್ರೆ ICU ಇಲ್ಲ ಅಂತ ಹೇಳ್ತಾರೆ, ಅಲ್ಲಿ ಕಳಪೆ ಔಷಧಿ ಕೊಡ್ತಾರೆ, ಎಕ್ಸ್ಪೈರ್ ಆಗಿರೋ ಅಂತ ಔಷಧಿ ಕೊಡ್ತಾರೆ. ಇದು ಸರ್ಕಾರದ ಅಭಿವೃದ್ಧಿ ಪಥ. ಇದು ಅವ್ರ ಬಾಯಲ್ಲೇ ಹೇಳ್ಕೊತಾರೆ, ಅಭಿವೃದ್ಧಿ ಮಾಡಿದೀವಿ ಎಂತ. ಇವರು ಕಾಮಾಲೆ ಕಣ್ಣಿಂದ ನೋಡ್ತಾ ಇದ್ದಾರೆ ಬಿಜೆಪಿಯವರು. ಹಾಗಾದ್ರೆ ಇವರು ಅಭಿವೃದ್ಧಿ ಮಾಡಿತ್ತು ಅಂತ ಅಂದ್ರೆ ನಿಯೋನ್ಯಾಟಲ್ ಮೆಟರ್ನಲ್ ಡೆತ್ಸ್ ಯಾಕೆ ಆಗ್ತಾ ಇತ್ತು? 18 ಇದರಲ್ಲಿ ಅದಿರ್ಲಿ, ಅದೊಂದ್ ಕಡೆ ಇಡೋಣ, ಆಯ್ತಾ? ಅದಲ್ದೇನೆ ಇವಾಗ ಇನ್ನೂ ಹಸಿರಾಗಿರೋ ಅಂತ ಮೈಕ್ರೋ ಫೈನಾನ್ಸ್ ಅಭಿವೃದ್ಧಿ ತುಂಬಾ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಕಾಂಗ್ರೆಸ್ ಸರ್ಕಾರದವರು. ಬಸವರಾಜ್, ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರಲ್ಲ ತುಂಬಾ ಅಭಿವೃದ್ಧಿ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತ. ನಮ್ಮ ಮೈಕ್ರೋ ಫೈನಾನ್ಸ್ ಅಲ್ಲಿ ಎಷ್ಟು ಜನ ಸತ್ರು, ಎಷ್ಟು ಜನ ಸಾಲ ವಸೂಲಿ ಮಾಡ್ತಾ ಇದ್ರು, ಯಾವ ತರ ಹಿಂಸೆ ಕೊಡ್ತಾ ಇದ್ರು ಬಡವರಿಗೆ ಅಂತ ನಾವು ನೋಡ್ತಾ ಬಂದಿದೀವಿ. ನಾನು ನೋಡಿದೀವಿ, ಅನಿಲ್ ನೀವು ನೋಡಿದ್ದೀರಾ, ಬಸವರಾಜ್ ನೋಡಿದ್ದಾರೆ. ಇದೆಲ್ಲ ಅವ್ರಿಗೆ ಹೇಳ್ಕೊಳ್ಳೋ ಅಂತ ಒಂದ್ ನಿಮಿಷದಲ್ಲಿ ಸಮಯ ಆಗ್ತಾ ಇದೆ, ಒಂದೇ ನಿಮಿಷದಲ್ಲಿ ಅವ್ರಿಗೆ ಕೇಳಿ ನೀವು. ಅದ್ರ ಜೊತೆಗೇನೆ ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, 16 ಕೊಡ್ತಾರೆ, ವಾಜುಭಾಯಿ ವಾಲನ್ ಮೀರಿಸ್ತಾರೆ. ಸ್ವಾಮಿ,
ವಾಜುಭಾಯಿ ವಾಲಾ ಮೀರಿಸಿರೋದು ನಂಬರ್ ಕೊಟ್ಟು ಗುಜರಾತ್ ಇವತ್ತು ಯಾವ ತರ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಸರಿ ಇವ್ರದೇ ಸರ್, ಸರಿ, ಸರ್ಕಾರದಲ್ಲಿ ಅದಕ್ಕೆ ಬಿಡೋಣ. 2 ವರ್ಷದ ಹಿಂದೆ ಅನಿಲ್ ಸರಿ ಅವರೇ ಸರ್. ಒಂದು 10 ಸೆಕೆಂಡ್ ಅಲ್ಲಿ ಮುಗಿಸ್ಬಿಡ್ತೀನಿ. ಎಸ್ ಎಸ್ ಇವ್ರದೇ ಪ್ಲೀಸ್ ಸರ್ಕಾರದ ಬಂದುವಾಗ ಕರ್ನಾಟಕ ಫಸ್ಟ್ ಸ್ಟೇಟ್ ಆಗಿತ್ತು, ನಂಬರ್ 1 ರ್ಯಾಂಕ್ ಆಗಿತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಫಸ್ಟ್ ಸರಿ. ನಂಬರ್ 1 ಆಗಿತ್ತು. ಇವತ್ತು ಎಷ್ಟನೇ ಸ್ಥಾನಕ್ಕೆ ಹೋಗಿದೆ? ಇವತ್ತು 6ನೇ ಸ್ಥಾನಕ್ಕೆ ಬಂದು ಇಳಿದಿದೆ. ಆಮೇಲೆ ಸರ್ಕಾರದಲ್ಲಿ 2 ವರ್ಷದಲ್ಲಿ 6ನೇ ಸ್ಥಾನಕ್ಕೆ ಬಂದು ಇಳಿದಿದೆ. ಆಮೇಲೆ ಸರಿ. ಜಲ್ ಜೀವನ್ ಮಿಷನ್, ಯಾಕಂದ್ರೆ ಇದು ಅಭಿವೃದ್ಧಿ ಕೊಟ್ಟಿದ್ದಾರಲ್ಲ, ಅಭಿವೃದ್ಧಿ ಬಗ್ಗೆ ನಾವು ಪ್ರಶಂಸೆ ಆಯ್ತು ಸರ್, ಈಗ ಮಾಡಬೇಕು. ಆಯ್ತು ಆಯ್ತು ಸರ್. ಈಗ ಜಲ್ ಜೀವನ್ ಮಿಷನ್ ಸರಿ. ಅಲ್ಲಿ ಅಲ್ಲಿ ಕರ್ನಾಟಕ ಯಾವತ್ತೂ ನಂಬರ್ 1 ಇದ್ದಿದ್ದು. ಇವರು ಸರಿ. ಆದ್ಮೇಲೆ ಇಂಪ್ಲಿಮೆಂಟೇಷನ್ ಸರಿ. ಅಲ್ಲಿ ಆಯ್ತು ಆಯ್ತು ಇವತ್ತು ಆಯ್ತು. ಅಸ್ಸಾಂ ನಾಗಾಲ್ಯಾಂಡ್ ಕಿಂತ ಹಿಂದೆ ಕೇಳೋಣ ಇದೀವಿ ನಾವು. ಹೇಳೋಣ ಅವ್ರಿಗೆ, ಕೇಳೋಣ ಸರ್. 24% ಬಂದಿದ್ದೀವಿ. ಇಷ್ಟೆಲ್ಲ ಟೈಮ್ ಅಭಿವೃದ್ಧಿ ಕಟ್ ಮಾಡಿದ್ದಾರೆ. ಆಗ್ಬಿಡ್ತದೆ. ಇಷ್ಟೆಲ್ಲ ಕಟ್ ಅಭಿವೃದ್ಧಿ ಅದಕ್ಕೆ ಮಾಡಬೇಕಾದ್ರೆ ಒಂದ್ ನಿಮಿಷದಲ್ಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಇನ್ವೆಸ್ಟ್ಮೆಂಟ್ ಆಯ್ತು. ಎಸ್ 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 ಆಮೇಲೆ ಬಸವರಾಜ್ ಸರ್, ಕರ್ನಾಟಕ ಒಂದೇ ನಿಮಿಷದಲ್ಲಿ ಅವ್ರು ಕೇಳಿರುವಂತ ಪ್ರಶ್ನೆಗಳಿಗೆ ಹೇಳೋದಾದ್ರೆ ಹೇಳಿ ಸರ್. 5 ಸರ್, ಸೆಕೆಂಡ್, ಒಂದೇ ನಿಮಿಷದಲ್ಲಿ ಸರ್, ಸಮಯ ಆಗ್ತದೆ, ಒಂದೇ ನಿಮಿಷದಲ್ಲಿ. 10 ಸೆಕೆಂಡ್ 5 ಸೆಕೆಂಡ್ ಮಾಡ್ಬಿಡ್ತೇನೆ. ಆಮೇಲೆ Yes. ನಂಬರ್ ಒನ್ ಸ್ಟಾರ್ಟ್ಅಪ್ ಇತ್ತು ಕರ್ನಾಟಕ. ನಮ್ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ವಾಸ್ ನಂಬರ್ 1 ಸ್ಟೇಟ್ ಇನ್ ಸ್ಟಾರ್ಟ್ಅಪ್. Yes. ಇವತ್ತು ನಂಬರ್ 1 ಸ್ಟೇಟ್ ಯಾವ್ದು? ನಂಬರ್ 1 Okay. ಸ್ಟೇಟ್ ಯಾವ್ದು? ಮಹಾರಾಷ್ಟ್ರ. ಇವತ್ತು ಮಹಾರಾಷ್ಟ್ರ ಹೋಗಿದೆ. ಇದು ಯಾಕೆ ಬಿಟ್ರು ಇವರು? ಸರ್, ಆಯ್ತು, ನಾನು ಕೇಳೋಣ ಈಗ. ಕನ್ನಡಿಗಾನೆ, ನಾನು ಸರಿ ಸರಿ ಕರ್ನಾಟಕ ಸರಿ ಆಯ್ತು ಸರ್, ಟೈಮ್ ಆಗ್ತದೆ. ಕಟ್ ಸ್ಟಾರ್ಟ್ಅಪ್ ಆಗಿದೆ. ಇದ್ದಿದ್ದು ಇದು ಮಹಾರಾಷ್ಟ್ರ ಸ್ಪಷ್ಟನೆ ಕೊಟ್ಬಿಡಿ ಅವರು. ಇವರು ಸ್ಪಷ್ಟನೆ ಕೊಟ್ಟು ಹೆಂಗ್ ಬಿಟ್ರು ಇವರು? ಅವ್ರು ಏನ್ ಹೇಳ್ತಾರೆ ಅಭಿವೃದ್ಧಿ ಹೇಳಿ. ಮಾಡಿದಾರ? ನಿಮ್ಮ ಪ್ರಶ್ನೆಗೆ ಅವ್ರು ಏನ್ ಹೇಳ್ತಾರೆ ಹೇಳಿ. ಮಾಡಿತ್ತು ಅಂದ್ರೆ ಅವರು ವಿಜಯಪ್ರಸಾದ್ ಸರ್ ಹೇಳಿ. ಮಹಾರಾಷ್ಟ್ರ ಹೇಳಿ, number ಹೇಳಿ, 1 ಹೇಳಿ. ಬರ್ಬೇಕಾಗಿತ್ತು. ಆಯ್ತು ಬಸವರಾಜ್ ಸರ್ ಹೇಳಿ. ಸ್ಟಾರ್ಟ್ಅಪ್ ಹೋಗಿದ್ದೇವೆ, ಮತ್ತೆ ಬಜೆಟ್ ನಾಳೆ ಪುಂಗಿ ಸರ್, ಬಜೆಟ್ ಅಲ್ಲಿ ನಾಳೆ ನೀವು ನೋಡಿ, ಅವಕಾಶ ಕಲ್ಪಿಸಿಕೊಡದಿದ್ರೆ ಒಳ್ಳೆ ಹೋಗಿದ್ದಾವೆ. ಬಜೆಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ನಾಳೆ ನೀಡುತ್ತೆ. ಇವರು ಅಂಕಿಅಂಶಗಳೆಲ್ಲ ಸುಳ್ಳು ಮತ್ತು ಟೊಳ್ಳು. ನೀವು ನಾನು ಹಿಂಗೆ ಸರ್ಕಾರದಲ್ಲಿ ಕಣ್ಣೀರ್ ಹಾಕೋಬೇಕಾಗತ್ತೆ. ಆಯ್ತು ಸರ್, ಆಯ್ತು. ಕಣ್ಣೀರ್ ಒರೆಸ್ಕೋಬೇಕಾಗತ್ತೆ. ಆಯ್ತು ಸರ್. ಮಾಡ್ಕೊಳ್ರಿ. ವಿಜಯಪ್ರಸಾದ್ ಈಗ ಸರ್, ಅವ್ರ ಪರಿಸ್ಥಿತಿ ನಾನು ನೋಡಕ್ ಆಗ್ತಾ ಇಲ್ಲ. ಕಣ್ಣೀರ್ ಒರೆಸ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಏನಿದೆಲ್ಲ ಇಡೀ ದೇಶದಲ್ಲಿ ಸರಿ. ಫೈನಾನ್ಸಿಯಲ್ ಡಿಸಿಪ್ಲಿನ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹಿಂಗೆ ತಲೆ ಮೇಲೆ ಮೊನ್ನೆ ಹಾಕೊಂಡು ವರ್ಲ್ಡ್ ಕೂತ್ಕೋಬೇಕು ಬ್ಯಾಂಕ್ ಹಿಂಗೆ. ವರ್ಲ್ಡ್ ಸರಿ. ಬ್ಯಾಂಕ್ ಅಲ್ಲಿ ಮೊನ್ನೆ ವರ್ಲ್ಡ್ ಬ್ಯಾಂಕ್ ನವ್ರು ಪ್ರಶಂಸೆ ಮಾಡ್ತಾರೆ ಕರ್ನಾಟಕದ ಹಿಂಗೆ ಗ್ಯಾರಂಟಿಗಳ ಹಾಕೊಂಡು ಬಗ್ಗೆ. ಕೂತ್ಕೋಬೇಕು. ಬಜೆಟ್ ಪ್ರೆಸೆಂಟ್ ಆದ್ರೆ ಮಾಡಿದ್ಮೇಲೆ ಬಿಜೆಪಿ ಅವ್ರಿಗೆ ಮಾತ್ರ ಸರಿ, ಇದನ್ನ ಸರಿ. ಸಹಿಸ್ಕೊಳಕ್ ಆಗ್ತಾ ಸರಿ. ಇಲ್ಲ. ಹಾಕೊಂಡು ಕೂತ್ಕೋಬೇಕು. ಬಿಜೆಪಿ ಅವ್ರಿಗೆ ಸರಿ. ಇದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮೊನ್ನೆ ವರ್ಲ್ಡ್ ಬ್ಯಾಂಕ್ ಇಎನ್ಒದಲ್ಲಿ ವಿಶ್ವಸಂಸ್ಥೆಯಲ್ಲಿ ಕರ್ನಾಟಕವನ್ನು ಹೊಗಳಿದ್ದಾರೆ. ಕರ್ನಾಟಕದ ಅಯ್ಯೋ. ಗ್ಯಾರಂಟಿಗಳಿಂದ ಸರಿ. ಜನರ ಜೀವನ ಸುಧಾರಣೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾನ್ ಸರಿ. ಹೇಳ್ತಕ್ಕಂಥದ್ದಲ್ಲ, ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಸರಿ. ವಿಶ್ವಸಂಸ್ಥೆ ಅವ್ರ ಸಮೇತ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಕೊಂಡಾಡಿದ್ದಾರೆ. ಎಸ್ ಸರ್, ಎಸ್ ಇವತ್ತು ಸರ್, ಎಸ್ ಸರ್. ಮೋದಿ ನಮ್ಮ ಗ್ಯಾರಂಟಿಗಳನ್ನ ನಕಲು ಮಾಡಿದ್ದಾರೆ. ನಾಳೆ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಯ ಒಳ್ಳೆಯ ಬಜೆಟ್ ಅನ್ನ ನಾವು ಸರಿ ನೀಡ್ತೀವಿ. ಸರ್, ಸರಿ ಸರ್, ಸರಿ ಬಿಜೆಪಿ ಅವ್ರಿಗೆ ಸರಿ ಸರ್, ಸರಿ. ಯಾವುದೇ ಆಯ್ತು ಸರ್, ಟೈಮ್ ಆಗ್ತಾ ಇದೆ. ಮುಂದೆ ಆಯ್ತು, ಅವ್ರ ಆಯ್ತು ಸರ್. ಅಧಿಕಾರಕ್ಕೆ ಬರೋದಿಲ್ಲ. ಈವರೆಗೂ ಕೂಡ ರಾಜ್ಯ ಬಜೆಟ್ ಕುರಿತಂತೆ ಕೆಪಿಸಿಸಿ ವಕ್ತಾರರಾಗಿರುವಂತಹ ಡಿ ಬಸವರಾಜ್ ಅವರು, ಅದೇ ರೀತಿಯಾಗಿ ಬಿಜೆಪಿ ರಾಜ್ಯ ವಕ್ತಾರರಾಗಿರುವಂತಹ ವಿಜಯಪ್ರಸಾದ್ ಸರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಜೊತೆಗೆ ತಮ್ಮ ನಿರೀಕ್ಷೆಗಳೇನಿದ್ದಾವೆ, ಯಾವ ರೀತಿಯಾಗಿ ನಿರೀಕ್ಷೆಗಳನ್ನು ಈಡೇರಿಸ್ತಾರೆ ಎಂಬುದರ ಕುರಿತಂತೆ ಅವರು ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಇಬ್ಬರು ಗಣ್ಯರಿಗೂ ಕೂಡ ದ ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದಗಳು ಸರ್. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.